ದೇವಾ ಇದು ನಿನ್ನ ಲೀಲೆ ಅಂದೆ. ನೀವು ನಿಮ್ಮ 8ನೇ ವಯಸ್ಸಿಗೆ ಬಂದಿರೋದು ನೀವು ನಾಟಕಕ್ಕೆ, 60 ವರ್ಷ ಆಕ್ಟಿಂಗ್ಗೆ. 3 ತಿಂಗಳು ಬಾಣಂತಿ 2 ತಿಂಗಳು ಬಾಣಂತಿಗಳಲ್ಲೆಲ್ಲ ಡ್ರಾಮಾಗಳು ಮಾಡಿದೆ. ಈಗ ರೆಸ್ಟ್ ತಗೊಂಡ್ರೆ ಇಲ್ಲೆಲ್ಲ ಏನು ಮಾಡಬೇಕು ಮಾಡೋಕ್ಕಾಗ್ತಾ ಇರಲಿಲ್ಲ. ಸಾಕು, ಇವಾಗಲೂ ಇಷ್ಟು ವಯಸ್ಸಾಗಿದೆ, ನನಗೆ BP ಇಲ್ಲ, ಶುಗರ್ ಇಲ್ಲ. ಇವಯ್ಯ ಹಾಡು ನುಡಿಸ್ತಾ ಇದ್ರೆ ನಾವು ಹಾಡು ಹೇಳ್ದಂಗೆ ಕೇಳಿಸ್ತಿತ್ತಲ್ಲ, ಯಾರೋ ಮಾತಾಡ್ತಾ ಇರೋಂಗೆ ಕೇಳಿಸುತ್ತಲ್ಲ ಅಂತ ನೋಡಿ ಅವ್ರಿಗೆ ಕಲೆ ಬಗ್ಗೆ ಗೊತ್ತಿಲ್ಲ. ಸೊ ಕಿಂಗ್ ಹಾರ್ಮೋನಿಯಂ ಕಿಂಗು ಅಣ್ಣ. ಕಿಂಗ್ ಸ್ವಾಮಿಯು ನೀವು, ಸೇವಕಿ ನಾನು, ಪ್ರೇಮದ ಪೂಜೆಗೆ ನಾ ಕಾದೇನು. ಬಹಳ ಹೋರಾಟದ ದಿನಗಳು ನಿಮ್ಮವು. ಅಯ್ಯೋ ಹೇಳ್ಬಾರ್ದು ಅದನ್ನು. ಅಂದರೂ ಎಲ್ಲಿಂದ ಎಲ್ಲಿಗೋ ಹೋಗಿ ಇಲ್ಲಿ ಕರ್ಕೊಂಬಂದುಬಿಟ್ನಲ್ಲ ಭಗವಂತ ಅನ್ನೋದಕ್ಕೆ, ಅವ್ನಿಗೆಷ್ಟು ಪೂಜೆ ಮಾಡಿದ್ರು ಸಾಲದು, ಅವ್ನಿಗೆ ಎಷ್ಟು ಇದು ಮಾಡಿದ್ರು ಸಾಲದು. ಪ್ರತಿಯೊಂದು ಕಲಾವಿದ್ರುಗಳಿಗೂ ಹೇಳೋದು, ಪಾಪ ಗೊತ್ತಿಲ್ಲದೇ ಬೆಂಗಳೂರಿಗೆ ಬಂದುಬಿಡ್ತಾರೆ. ಗೊತ್ತೇ ಇರಲ್ಲ, ಯಾರೋ ಹೇಳ್ತಾರೆ ನಾಟಕಕ್ಕೆ ಸೇರಿಕೊಂಡ್ರೆ ನಿಂಗೆ ಒಳ್ಳೆ ಸುಖ ಇದೆ ಕಂಡ್ರೆ ಕೊಡಿಸ್ತೀವಿ ಅಂತ ಹೇಳ್ತಾರಲ್ಲ, ಅವರನ್ನು ನಂಬಿ ಬರಬಾರ್ದು. ಅವರು ಬಂದರೆ ಒಳ್ಳೆಯವ್ರನ್ನ ನಂಬಿ ಬಂದರೆ ಪರವಾಗಿಲ್ಲ, ಇಲ್ಲದಿದ್ರೆ ಕಷ್ಟ. ಅದಕ್ಕೆ ಒಂದು ಉದಾಹರಣೆ ನಂದೊಂದಿದೆ. ನಾವು ಬಂದು ಬೆಂಗಳೂರಲ್ಲಿ ಇಳ್ಕೊಂಡ್ವಿ, ತೋಟದಪ್ಪನ ಛತ್ರ ಮತ್ತು ರೈಲ್ವೆ ಸ್ಟೇಷನ್ ಹೇಳಿದ್ನಲ್ಲ, ಆ ಟೈಮಲ್ಲಿ ಬಸ್ ಇಳಿಯೋದೇ ಸಾಕು, ಒಬ್ಳು ಬಂದು ಓ ಚೆನ್ನಾಗಿದ್ದೀರಾ ಬನ್ನಿರಿ ಅಂದ್ಲು. ನಾವು ಇದ್ಯಾರು ಸದ್ಯ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಊಟಕ್ಕೆ ಗೀಟಕ್ಕೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಹೋಗ್ಬಿಟ್ವಾ. ಹೋಗಿ ಅವ್ರ ಮನೆಯಲ್ಲೇ ಇದ್ದು ಊಟ ಗೀಟ ಹಾಕಿದ್ರು, ಊಟ ಮಾಡ್ಕೊಂಡ್ವಿ. ನಾ ಇನ್ನೊಂದು ಸರಿ ಬರೋವಾಗ ಅಕ್ಕಿ ತಂದು ಕೊಡ್ತೀವಿ ಕಣಮ್ಮ, ತುಂಬ ಸಂತೋಷ ಅಂತ ಹೇಳ್ಬಿಟ್ಟು ಕೈ ಮುಗಿದು ಬಂದ್ಬಿಟ್ಟು ಮಾರನೇ ದಿವಸ ಸೀರೆ ಉಟ್ಕೊಳ್ಳೋಕ್ಕೆ ಅಂತ ನೋಡ್ತೀವಿ, ಒಂದು ಸೀರೆ ಇಲ್ಲ. ಸೀರೆ ಹೊಡೆದ್ಬಿಟ್ಟಿದ್ದಾರೆ, ಕದ್ದು ಇದನ್ನು ಸೂಟ್ ಕೇಸು ಬೀಗ, ಟ್ರಂಕದ ಬೀಗ ಹೊಡೆದು ಸೀರೆ ಎತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಾವು ಹೋದ್ವಿ ಹುಡ್ಕೊಂಡು. ನಮ್ಮ ತಾಯಿಯವರು ಭಾರಿ ಚುರುಕು ಇದರಲ್ಲೆಲ್ಲ. ನೋಡಿ ಹೋಗ್ಬರೋಣ, ಅವ್ರ ಮನೆಗಳೆಲ್ಲ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಎಂಥವ್ರು ಏನೋ ಹೋಗ್ಲಿ ಸೀರೆ ಬೇಡ ನಡಿ ಹೋಗ್ಬರೋಣ. ಹೋದ್ರೆ ಅವರೆಲ್ಲರೂ 4-5 ಜನ ಸೆಟ್ ಆಗ್ಬಿಟ್ರು. ಅನ್ನ ತಿಂದಿದ್ದು ಅಲ್ಲದೆ ನಮ್ಮನ್ನ ಬಂದು ಬಟ್ಟೆ ಕಳ್ತನ ಆಯಿತು ಅಂತ ಹೇಳಕ್ಕೆ ಬಂದಿದ್ಯಾ, ಹುಷಾರು, ಮತ್ತು ಬಾಯಿ ಮುಚ್ಕೊಂಡು ಹೋದರೆ ಸರಿ, ಇರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ತೀವಿ ಅಂದರು. ಅದಕ್ಕೆ ಬೇರೆ ಹೆಣ್ಮಕ್ಳಿಗೆ ನಾವು ನನ್ನ ಅನುಭವದಲ್ಲಿ ಹೇಳೋದು, ಯಾರನ್ನೂ ನಂಬ್ಕೊಂಡು ಬಂದು ಮೋಸ ಹೋಗೋದಕ್ಕಿಂತ ತಿಳಿದಂಥವ್ರನ್ನ ಇದು ಮಾಡಿಕೊಂಡು ಬಂದು ಅವರು ನಾಟಕದ ಮತ್ತು ಪಿಕ್ಚರ್ದು ಅವರು ಒಳ್ಳೆ ಕಲಾವಿದ ಆಗೋದಕ್ಕೆ ಅವರಿಗೆ ನನ್ನ ಮನವಿ. ಒಂದು ಮೊದಲೆಲ್ಲ ಏನು ಮಾಡೋರು ಅಂದರೆ ಬಣ್ಣಗಳು ಇಷ್ಟಿಷ್ಟಪ್ಪ ಮೀಸೆ. ಯಾಕೆ ಅಷ್ಟಪ್ಪ ಮೀಸೆ ಅಂದರೆ ಪಾಪ ಬಣ್ಣ ಹಾಕ್ತಿದ್ದೇ ಅಷ್ಟು, ಆ ಬಣ್ಣ ಹಾಕಕ್ಕೆ ಬರ್ತಾಯಿದ್ದಿದ್ದು ಅಷ್ಟೇ. ಯಾಕೆಂದರೆ ಚಿಕ್ಕದು ಇದು, ಇವಾಗ ದೊಡ್ಡದು ಇದು ಮಾಡ್ಕೊಂಡಿದ್ದಾರೆ, 40-60 ಸ್ಟೇಜ್ಗಳಿದೆ. ಅವಾಗೆಲ್ಲ ಇಲ್ಲ ಪಾಪ, ಚಿಕ್ಕ ಸ್ಟೇಜ್ಗಳು. ಅದರಲ್ಲೇ ಪಾಪ ನಾಟಕಗಳು ಮಾಡಬೇಕು ಅಂತ ಒಂದು ಕುತೂಹಲ, ಆಸೆ ಅವ್ರಿಗೆ ಪಾಪ. ಆವಾಗ ಅಷ್ಟರಲ್ಲೇ ಮಾಡಿಕೊಂಡು, ಆಮೇಲೆ ಬಣ್ಣಗಳೇನು ಅಷ್ಟೊಂದು ಚೆನ್ನಾಗಿರ್ತಿರಲಿಲ್ಲ. ಲೈಟ್ಗಳು ಅಷ್ಟೇ, ಲೈಟ್ಗಳಲ್ಲಿ ಒಂದು 5-6 ಲೈಟ್ ಅಷ್ಟೇ. ಈ ಥರ ದಿಲ್ಲೊಂದು ತಗ್ಲಾಕೋ ಅಲ್ಲೊಂದು ತಗ್ಲಾಕೋ ಲೈಟ್ಗಳು. ಅವಾಗ ಈ ಥರ ಬಿಡೋ ಲೈಟ್ ಇಲ್ಲ, ತಗ್ಲಾಕೋರು ಅಲ್ಲೊಂದು ಅನ್ನೋದು. ಆಮೇಲೆ ಇಲ್ಲಿ ಕೆಳಗಡೆ ಒಂದು 3 ಲೈಟ್ ಹಾಕೋರು. ಅದರಲ್ಲೇ ನಾವೆಲ್ಲ ರಾತ್ರಿ ಎಲ್ಲ ಸಾಯಂಕಾಲ ರಾತ್ರಿ 9 ಗಂಟೆಗೆ ಶುರುವಾದರೆ ಬೆಳಗ್ಗೆ 6 ಗಂಟೆ, ಅದೇ ಹೇಳಿದ್ನಲ್ಲ, 6 ಗಂಟೆ ಆದರೂ ಸರಿ, 7 ಗಂಟೆ ಆದರೂ ಸರಿ, ಕರಿ ಉತ್ತರೆ ಕರಿ ಅಂತಾರೆ ಅವಾಗ ಅಷ್ಟೊತ್ತಿನಲ್ಲಿ. ಹೋಗ್ಲಿ ಬಾರಪ್ಪ ಬೇಡ ಅಂತಂದ್ರೆ ಕೇಳ್ತಿರ್ಲಿಲ್ಲ. ದುಡ್ಡು ಕೊಡಲ್ವಾ, ಆ ಸೀನ್ ಮಾಡಲೇಬೇಕು ಅಂತಾರೆ. ಅವಾಗ ಹೋಗಿ ಆ ಸೀನ್ ಮಾಡಬೇಕಾಗಿತ್ತು. ಉತ್ತರದು ಅಭಿಮನ್ಯು ಸತ್ತೋದ್ಮೇಲೆ ಹತ್ಕೊಂಡು ಬರೋವಂಥದ್ದು ಒಂದು ಸೀನ್ ಇದೆ. ಆ ಸೀನನ್ನು ಮಾಡಲೇಬೇಕು ಅಂತ ಆಟ ಹಿಡ್ಕೊಂಡು 7 ಗಂಟೆಗೆ ಮಾಡಿ, ಯಾಕೆಂದರೆ ನಮ್ಮೂರು ಜನಕ್ಕೆಲ್ಲ ಗೊತ್ತಾಗಬೇಕು ನಾನು ಅಭಿಮನ್ಯು ಮಾಡಿದ್ದೀನಿ. ಅಂದರೆ ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ, ಈಗಿನ ಅಭಿಮನ್ಯುಗಳನ್ನ ಫಸ್ಟೇ ತಗೊಂಡ್ಬಿಡ್ತಾರೆ. ಫಸ್ಟ್ ನಾಟಕದಲ್ಲೇ ಅಭಿಮನ್ಯು, ಫಸ್ಟ್ ಕೃಷ್ಣ ರುಕ್ಮಿಣಿ ಇಲ್ಲ. ಅವಾಗೆಲ್ಲ ಹಂಗಿರಲಿಲ್ಲ. ಪುಟ್ಟಸ್ವಾಮಿಯವರ ಪ್ಲಾಟಲ್ಲಿ ಎಷ್ಟಿದೆ ಅಷ್ಟೇ, ವಜ್ರಪ್ಪ ಅವರ ಹಾಡುಗಳು ಇರಲಿಲ್ಲ. ನಮ್ಮ ಪುಟ್ಟಸ್ವಾಮಿಯವರ ಪ್ಲಾಟಲ್ಲಿ ಒಂದು 10-15 ಹಾಡಿದ್ದು ಅಷ್ಟೇ. ಜೋಲಿ ಸೋದನವರತ್ತ ಒಂದು, ಆಮೇಲೆ ಮೊರೆ ಕೇಳಿ ನೀ ಬಾರಯ್ಯ ಅದಲ್ಲ, ಬೇರೆ ಯಾವುದೋ ಈ ಥರ ಬೇರೆ ಹಾಡುಗಳಿದ್ದು. ಇದು ಇವೆಲ್ಲ ವಜ್ರಪ್ಪನವ್ರು ಬರೆದ ಹಾಡುಗಳು ಇರಲಿಲ್ಲ ಅವಾಗ. ಆಮೇಲೆ ವಜ್ರಪ್ಪನವ್ರು ಬರೆದ ಹಾಡುಗಳನ್ನು ಸೇರಿಸ್ಕೊಂಡು ನಾಟಕಕ್ಕೆ ಒಂದು ರಂಗಾಯಿತು. ಮೊದಲ ಪರಿಚಯ ನನಗೆ ಅದೇ ಶಾಂತಿನಿ ದೇವಿಯವರು ಮಂಜುನಾಥ್ ನಗರದಲ್ಲಿ ನಾಟಕ ಮಾಡಿದ್ರು. ನಾಟಕಗಳು ಮಾಡಿದಾಗ ಅವ್ರು ಕುಂತಿಗಾಂಧಾರಿ ಮಾಡಿದರು ಅಮ್ಮ, ನಾನು ಉತ್ತರ ರುಕ್ಮಿಣಿ ಪಾತ್ರ ಮಾಡಿದ್ದೆ. ಏನು ಒಂದು ಸುಮಾರು ನಮ್ಮ ಪಾತ್ರಕ್ಕೆ. ಆವಾಗ ಪಾಪ ಶಾಂತಿನಿ ದೇವಿಯವ್ರು ಬಂದು ನಾನು ಕೇಳಿದ್ರು, ಏನು ಮಾಡಿದ್ಯಾ ನೀನು?
ಅಲ್ಲಿ ಅವತ್ತು ಬಂದಿದ್ದೆ ಅವತ್ತು ಒಂದು ಸ್ಮಾರ್ ತೊಗೊಂಡೆ. ಅದ್ಯಾವುದೋ ಊರಿಗೆ ಬಂದಿದ್ದೆ ಅವತ್ತು ಒಂದು ಸ್ಮಾರ್ ತೊಗೊಂಡೆ. ಇವತ್ತು ನೋಡಿದ್ರೆ ಇಲ್ಲೂ ಒಂದು ಸ್ಮಾರ್ ತೊಗೋತಿದ್ದೆ ಮಂಜುನಾಥ ನಗರದಲ್ಲಿ. ಏನು ಸಮಾಚಾರ ಅಂತ ಅದೇನೋ ಭಗವಂತ ಕೊಟ್ಟಿರೋ ಗಿಫ್ಟ್ ಇರ್ಬೇಕು ನನಗೆ. ಎಲ್ಲಿ ಏನೇ ಮಾಡೋಕ್ಕೋದ್ರೂ ನನಗೆ ಏನಾದರೂ ಮುಂದೆ ನಿಂತಿದ್ದು ಏನೋ ಮಾಡಿದ್ರೆ ನನಗೆ ಒಂದು ಸ್ಮಾರು ಮತ್ತು ಚಪ್ಪಾಳೆಗಳು ಇದಾಗಿ ಪಾಪ ತಾಯಿ ನನಗೆ ಕೊಡಿಸ್ತಾ ಇದ್ಲು. ಆವಾಗ ಆ ಅಮ್ಮ ನನಗಂದ್ರು ಹಂಗಂತ, ಏನಮ್ಮ ನೀನು ನೋಡಿದ್ರೆ ಹಿಂಗಿದೆಯಾ, ಈ ಥರ ನಿನಗೆ ಚಪ್ಪಾಳೆ ಒಂದು ಸ್ಮಾರು ಬರುತ್ತೆ. ಅದಕ್ಕೆ ಆವಾಗ ಶುರು ಮಾಡಿದ್ರು ಜನ, ಅವಳು ಮೇಲೆ ಬೀಳ್ತಾಳೆ, ಕೆಳಕ್ಕೆ ಬೀಳ್ತಾಳೆ, ಆಮೇಲೆ ಹಿಡ್ಕೊಂಡು ಎಳ್ಕೊತಾಳೆ ಅಂತ ಶುರು ಮಾಡಿದ್ರು. ಅಂದರೆ ಪಾತ್ರಗಳು ಮಾಡುವಾಗ ಸ್ವಾಮಿಯು ನೀವು ಸೇವಕಿ ನಾನು ಪ್ರೇಮದ ಪೂಜೆಗೆ ನಾ ಕಾದೇನು ಅಂತ ಪಿಕ್ಚರ್ ಹಾಡಾಕೋರು ನಾಟಕದಲ್ಲಿ. ಈ ಹಾಡುಗಳು ನಾಡುವಾಗ ಅದೇ ಇವಾಗ ನಾನು ಹೇಳಿಲ್ವಾ ಸ್ವಾಮಿ ಅಂದಾಗ ಹಿಂಗೆ ಮಾಡಬೇಕಲ್ಲ, ಅದು ಏನು ಮಾಡಬಾರ್ದಾಗಿತ್ತು ಅಂತ. ಸ್ವಾಮಿಯು ನೀವು ಸೇವಕಿ ನಾನು ಅಂತ ಹಿಂಗೆ ಆಡಬೇಕು. ಸೀತೆ ಪಾತ್ರಕ್ಕೂ ಅಷ್ಟೇ ಭಾರಿ ಕಷ್ಟ. ಹಳ್ಳಿ ಜನ ನಮ್ಮ ಕಲಾವಿದರುಗಳು ರೈತರಿದ್ದಾರಲ್ಲ, ಅವ್ರು ಸುಮ್ಮನೆ ಕಲಾವಿದರುಗಳಲ್ಲ, ನಿಜವಾದ ಕಲಾವಿದರುಗಳು. ರಾಮನ ಕೈ ಹಿಡ್ಕೊಂಡು ಹಿಂಗೆ ಪಾತ್ರ ಮಾಡಿದ್ರೆ ರಾಮನ ಮುಟ್ತಾಳೆ ನಮ್ಮ ಸೀತೆ. ರಾಮನಿಂದ ಇನ್ಯಾರನ್ನ ಮುಟ್ಟಬೇಕು ಅಂತ ಕೇಳಿದ್ರೆ ಅದಕ್ಕೇ ಒಂಥರ ಏನೋ ಇದು ಮಾಡ್ಕೊಂಬಿಡೋರು. ಸದ್ಯ ನಮ್ಗೇನು ಬೇಕಾಗಿತ್ತೆ, ಯಾರನ್ನಾದ್ರೂ ಏನಾದ್ರು ಮಾಡ್ಕೊಂಡು ನಾವು ಮಾಡೋದು ಇಷ್ಟೇ ಪಾತ್ರ ಅಂತೇಳಿ ಈ ಥರ ಒಂದು ಇದಿತ್ತು ಅವಾಗಿನ ಟ್ರೆಂಡು. ಏನೋ ಮುಟ್ಟೋದೇ ಇರಲಿಲ್ಲ, ಭಾರಿ ಜಾಸ್ತಿ ಮುಟ್ಟೋದು ಅದು ಇದು ಗೋಜಿರಲಿಲ್ಲ. ಆ ಭೀಮನ ಪಾತ್ರಕ್ಕೆ ಭೀಮ ಬಂದು ರಾಪ್ ಅಂತ ಹೊಟ್ಬಿಡೋನು, ಬಿದ್ದೇ ಹೋಗ್ಬಿಟ್ಟಿದ್ದೀನಿ 2-3 ಸಾರಿ. ಹಂಗೆ ಪ್ರಾಕ್ಟೀಸ್ಗಳು ಕೊಟ್ಟಿರೋರು ಮೇಸ್ಟ್ರುಗಳು. ನಿಂಗೇನು ಬರುತ್ತೇನಲ್ಲ ದ್ರೌಪದಿ ಹೊಡಿಯೋ ಅಂತ. ನಾವೆಲ್ಲೋ ಯಾವುದೋ ಜ್ಞಾನದಲ್ಲಿ ಎತ್ತು ಓಡಿಸ್ಕೊಂಡು ನಿಂತಿದ್ರೆ ಹೊಡೆದ್ಬಿಟ್ಟು 2-3 ಸಾರಿ ಬೀಳಿಸ್ಬಿಟ್ಟವ್ರೆ. ಈ ಥರ ಇದನ್ನು ಮಾಡಿಕೊಂಡ್ರು. ಮೊದ್ಲು ಹಂಗಿರಲಿಲ್ಲ. ಮೊದಲು ಪಾಪ ದಪ್ಪ ದಪ್ಪ ಮೀಸೆಗಳು ಹಾಕ್ಕೊಂಡು ಒಂಥರ ಒಂದು ಸ್ವಲ್ಪನೇ ಬಣ್ಣಗಳು ಹಾಕ್ಕೊಂಡು 3 ಲೈಟ್ಗಳಲ್ಲಿ ನಾಟಕ ಮಾಡೋದ್ರಿಂದ ನಮಗೆ ಆಯಾಸ ಅನ್ನಿಸ್ಲಿಲ್ಲ, ನಮ್ಗೆ ಆಯಾಸ ಆಗಲಿಲ್ಲ. ಅದರಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮದುವೆ ಮುಂಜಿಗಳೆಲ್ಲ ಮಾಡಿ 1972 ಬಂದಿದ್ದಕ್ಕೆ 81ಕ್ಕೆ ವಜ್ರಪ್ಪನವ್ರ ಪರಿಚಯ ನಮಗೆ 77ಕ್ಕೆ ಪರಿಚಯ ಆಯಿತು. 81ಕ್ಕೆ ನಂದು ಮದುವೆ ಆಗಿದ್ದು. ಅಂದ್ರೂ ಅವ್ರ ನಾಟಕಗಳಲ್ಲಿ ನನಗೆ ಪಾತ್ರಗಳು ಕೊಟ್ಟರು. ಮೊದಲು ಭೇಟಿ ಎಲ್ಲಿ ಮಾಡಿದ್ರಿ ಅವ್ರನ್ನ? ನಮಗೆ ಶಾಂತಿನಿ ದೇವಿಯವ್ರು ಕರ್ಕೊಂಡೋಗಿ ಮೈಸೂರು ಬ್ಯಾಂಕು ಹಿಂಭಾಗದಲ್ಲಿ ಒಂದು ಶೆಡ್ಡು. ಆ ಮೈಸೂರು ಬ್ಯಾಂಕ್ ಅವರೆಲ್ಲ ಪ್ರಾಕ್ಟೀಸ್ ಅಲ್ಲೇ ಮಾಡೋರು ಅಂತ ಕಾಣುತ್ತೆ. ಯಾವುದೋ ಉದ್ದ ಬಿಲ್ಡಿಂಗು ಮೈಸೂರು ಬ್ಯಾಂಕು? ದೊಡ್ಡದು ಮೈಸೂರು ಬ್ಯಾಂಕ್ ಇದೆಯಲ್ಲ, ಅದ್ರ ಹಿಂಭಾಗದಲ್ಲಿ ಒಂದು ಇದಿತ್ತು, ಕಾಫಿ ಬಾರ್ ಇದೆಯಲ್ಲ, ಆ ಕಾಫಿ ಬಾರ್ ಎದುರುಗಡೆ. ಓಕೆ. ಅಂದರೆ ಬಾಗಿಲು ಆ ಕಡೆ ಇತ್ತು, ಈ ಕಡೆ ಕಾಂಪೌಂಡ್ ಇತ್ತು. ಕಾಂಪೌಂಡ್ ಒಳಗೆ ನಾವು ಹೋದರೆ ರಾಣಿಯಮ್ಮ ಅವರು ಇವರೆಲ್ಲ ಕೆಲಸ ಮಾಡ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಅವರಿಗೆಲ್ಲ ಸ್ವಾಮಿಯವರು ದುಡ್ಡು ಕೊಟ್ಕೊಂಡು ಇಟ್ಕೊಂಡಿದ್ರು. ಆಮೇಲೆ ನಾವೇನಾದರೂ ಅಕಸ್ಮಾತ್ ಅಲ್ಲಿ ಹೋಗಿ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ್ಮೇಲೆ ಆಯ್ತಮ್ಮ ನಿಮ್ಮ ಹುಡುಗಿ ಚೆನ್ನಾಗಿ ಪಾತ್ರ ಮಾಡ್ತಾಳೆ, ಕರ್ಕೊಂಬನ್ನಿ ನೆಕ್ಸ್ಟು ನಾಟಕಕ್ಕೆ ಅಂದರು. ಹಂಗೆಲ್ಲ ಪರಿಚಯ ಮಾಡಿಕೊಟ್ಟು ಆ ಅಮ್ಮ ಹೋದ್ಮೇಲೆ ನಮ್ಮ ತಾಯಿಯವ್ರಿಗೆ ಯಾರ್ಯಾರೋ ಒಂದು 2-3 ಜನ ಚಾಡಿ ಹೇಳ್ಬಿಟ್ಟವ್ರೆ. ಏನು ಸರಿ ಇಲ್ರಿ ವಜ್ರಪ್ಪವರು ಹುಷಾರು ಮತ್ತೆ ಅದಕ್ಕೆ. ಆಮೇಲೆ ನಿಮ್ಮ ಹುಡುಗಿ ಚೆನ್ನಾಗವಳೆ ಅಂತ ಅವ್ರನ್ನ ಇಟ್ಕೊಬಿಟ್ಟವ್ರು ಜೋಪಾನ ಅಂತ. ಸರಿ ಹಂಗಂತಿದ್ದಾಗ ನಮ್ಮವ್ವ, ಅಯ್ಯೋ ಮಗನೇ ಬೇಡವನೇ, ಅಯ್ಯಪ್ಪ ಸರಿ ಇಲ್ವಂತೆ, ಅಯ್ಯೋ ನಿನ್ನ ಮನೆ ಕಾಯುವಾಗ ನಿನ್ಗೇನು, ಆಮೇಲೆ ಬೇಡಪ್ಪ ನಮಗೆ ಅವ್ನು ಸಾವಸ್ವೇ ಬೇಡ, ಅದು ಬೇಡ ಇದು ಬೇಡ. ಒಂದು 3-4 ತಿಂಗಳು ಕಳಿಸ್ಲೇ ಇಲ್ಲ, ಸುಮ್ಮನೆ ಒಂದು ಆಡ್ಕೊಂಬಂದಿದ್ದಷ್ಟೇ. ಆಮೇಲೆ ಅವ್ರು ಕಳಿಸ್ಲೇ ಇಲ್ಲ. ಆದರೆ ವಜ್ರಪ್ಪನವ್ರು ಅಷ್ಟೊತ್ತು ಫೇಮಸ್ಸು, ನೀವು ಹೋಗಿ ಅವ್ರನ್ನ ಭೇಟಿ ಮಾಡೋದು ಫೇಮಸ್. ಈಗ ಬರುತ್ತದು ಅವ್ರ ಕತೆ, ಅವ್ರ ಕತೆನೇ ಬೇರೆ ಪಾಪ. ಅವಾಗ ನಾನು ಯಾಕೆ ನಮ್ಮ ತಾಯಿ ಯಾಕೆ ಬೇಡ ಅಂದರು. ಈಗ ಅಲ್ಲಿಂದ ಬರ್ತಾರೆ, ಹಳ್ಳಿಯವರು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡೋರು. ಎಲ್ಲಿ? ಮೈಸೂರು ಬ್ಯಾಂಕ್ ಶೆಡ್ಡಲ್ಲಿ ಅಲ್ಲ, ಈ ಮಾಸ್ಟರ್ ಹಿರಣ್ಯ ಮಿತ್ರ ಮಂಡಳಿ. ಹಿರಣ್ಯ ಮಿತ್ರ ಮಂಡಳಿಯಲ್ಲಿ 3 ಶೆಡ್ ಇದ್ದು, ಆ ಶೆಡ್ಡಲ್ಲಿ ಪ್ರಾಕ್ಟೀಸ್ ಕೊಡೋರು. ಆವಾಗ ಹಳ್ಳಿಯವ್ರೂ ಅಲ್ಲಿ ಪ್ರಾಕ್ಟೀಸಿಗೆ ಬರಮ್ಮ ಅಂತಂದವರೆಲ್ಲ ಹೋಗ್ತಾಯಿದ್ವು. ನಮಗೆ ಅದೇ ಹೇಳಿದ್ನಲ್ಲ, ಜಲೆ ಸಾವಧಾನ ವರತ ನಿತಾಂತ ಕಲಸಿತ ಮನದ ವ್ಯಾಕುಲ ಭಾವ, ಹಿಂಗೆ ಕಾಣುವೆ ಮನಮೋಹನ, ಹಿಂಗೆ
ಪಾಪ ಅವ್ರು ಏನು ಹೇಳ್ಕೊಟ್ಟಿದ್ರು ಅದನ್ನೇ ನಾವು ಕಲ್ತಿದ್ದು. ನಮಗೆ ಗೊತ್ತಿಲ್ವಲ್ಲ, ಕಲೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ಕೊಟ್ಟಿದ್ರು ಅದನ್ನು ನಾವು ಕಲ್ತಿದ್ದು. ಆವಾಗ ಪಕ್ಕದಲ್ಲಿ ವಜ್ರಪ್ಪನವ್ರದ್ದು ಒಂದು ಪ್ರಾಕ್ಟೀಸ್ ನಡೀತಿತ್ತು. ಆ ಶೆಡ್ ಇನ್ನೊಂದ್ರೆ ಇನ್ನೊಂದು ಶೆಡ್ಡಲ್ಲಿ ಹಿರಣ್ಯ ಮಿತ್ರ ಮಂಡಳಿ ಶೆಡ್ಡು, ಮಾಸ್ಟರ್ ಹಿರಣ್ಯ ಮಿತ್ರ ಮಂಡಳಿ ಶೆಡ್ಡಲ್ಲೇನೆ ಇನ್ನೊಂದರಲ್ಲಿ ಹೆಂಗಿದ್ರು ಅಂದರೆ, ಜಾವ ಗಾಡಿಯಲ್ಲಿ ಬರೋರು 5 ಕೈಗೆ 5 ಬೆರಳಿಗೆ 5 ಉಂಗುರಗಳು, ಚಿಂದವೆ ಎಲ್ಲ ಚಿಂದವು, ಎಲ್ಲ ಹಾಕೋರಲ್ಲ. ನೀವು ಚೆನ್ನಾಗಿ ನುಡಿಸ್ತೀರ ಅನ್ನೋದು ಅವರೊಂದು ಉಂಗುರ ಇವರೊಂದು ಉಂಗುರ. ಹಿಂಗಾಗಿ ಸಿಕ್ಕಾಪಟ್ಟೆ ಅವ್ರಿಗೆ ಇದಿತ್ತು, ಹೆಸರು ಚೆನ್ನಾಗಿತ್ತು ಪಾಪ. ಆಮೇಲೆ ಸರಿ ನಾನು ಹೋದೆ, ನಾನು ನೋಡಿದೆ ಹೋಗಿ, ಓ ಸ್ವಾಮಿ ಕಾಲಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮೌ, ನೀನು ಅವತ್ತು ಹೋದಳು ಇವತ್ತು ಬರ್ತಾ ಇದೆಯೇನಮ್ಮ, ಇನ್ನು ಅವ್ರ ಕೈಲಿ ಹೆಂಗೆ ಹೇಳೋಕ್ಕಾಗಲ್ವಲ್ಲ ಇದನ್ನು. ನೀವು ಹಿಂಗಂದ್ರು ನಮ್ಮ ಹಿಂಗೆ ಮಾಡ್ತೀರಂತೆ. ಅದಕ್ಕೆ ಸ್ವಾಮಿಯವರೇ ನಾವಲ್ಲಿ ಊರಲ್ಲಿರೋದು ಸ್ವಾಮಿನೇ ಆವಾಗಿಂದನೂ ಸ್ವಾಮಿನೇ ಪಾಪ. ಯಾಕೆಂದರೆ ದೊಡ್ಡವ್ರನ್ನ ನಾವು ಪುರೋಹಿತರನ್ನಿಂದ ಹಿಡಿದು ಸ್ವಲ್ಪ ಹಿರಿ ಮನುಷ್ಯರಿಗೆಲ್ಲ ಸ್ವಾಮಿ ಅಂತ ಕಲಿಸ್ಕೊಟ್ಟಿದ್ರು ನಮ್ಮ ತಂದೆ ತಾತ ಎಲ್ಲ. ಅವಾಗ ಹಿಂಗಾಯ್ತು ಸ್ವಾಮಿ ಅಂದೆ. ಒಳ್ಳೇದಾಯ್ತು. ಮತ್ತೆ ಯಾವ್ದಾರು ಪಾತ್ರ ಮಾಡ್ಬೇಕಣಮ್ಮ, ಬೃಂದೆ ಮಾಡಬೇಕಾಗುತ್ತೆ, ಮಾಡ್ತೀಯನಮ್ಮ? ಆಮೇಲೆ ಸೀತೆ ಪಾತ್ರ ಮಾಡಬೇಕಾಗುತ್ತೆ, ಮಾಡ್ತೀಯಾ ಅಂದರು. ಅದಕ್ಕೆ ನಮ್ಮೂರಲ್ಲಿ ಸರಿ ಮಾಡಿದ್ದೀನಿ ಸ್ವಾಮಿ ಸೀತೆನ. ನಮ್ಮಮ್ಮ ಹೆಂಗೆ ಹೋಗೋಳೆ ಬಾರೇ ಈ ಕಡೆಗೆ ಬಾರೆ ಅಂತಾರೆ. ಫುಲ್ ಟೆನ್ಷನ್ ನಿಮ್ಮಮ್ಮ, ಬಾರೆ ಈ ಕಡೆಗೆ ಅಂತ. ಆವಾಗ ನಾನು ಹೇಳಿದೆ, ಅಮ್ಮ ಕಲ್ತ್ರೆ ಇಷ್ಟು ದಿವಸ ಕಲ್ತಿರೋ ವಿದ್ಯೆ ಅಲ್ಲ, ಹೊಟ್ಟೆಪಾಡು. ಈಗಲೂ ಹೊಟ್ಟೆಪಾಡೆ. ತಂಗಿ ತಮ್ಮದಿರದೆಲ್ಲ ಎಲ್ಲರದ್ದು ಮದುವೆ ಆಗಿದೆ, ಎಲ್ರಿಗೂ ಒಂದು ದಾರಿ ಆಗಿದೆ, ಎಲ್ರಿಗೂ ತಂಗಿಯರಿಗೆಲ್ಲ ಮದುವೆ ಮಾಡಿ ಎಲ್ರಿಗೂ ಒಂದು ದಾರಿ ಆಗೋಯ್ತು. ಸೊ ನೀವು ವಜ್ರಪ್ಪನವ್ರು ಭೇಟಿ ಮಾಡೋಕ್ಕೆ ಮುಂಚೆ ನಿಮ್ಮ ಕುಟುಂಬ ಸೆಟಲ್ ಮಾಡಿದ್ದೀರಿ? ಎಲ್ಲರೂ ಸೆಟ್ಲ್ ಮಾಡಿದ್ವು, ಎಲ್ಲರದ್ದು. ಅಂದರೂ ಇನ್ನೂ 2 ಜನ ಇದಕ್ಕೆ ಇವ್ರಿಗೆ ಬೆನಿಫಿಟ್ ನಾಟಕ ಹಾಕ್ಸಿ ಮಾಡಿಕೊಟ್ರು. ಆಮೇಲೆ ಅದೇ ಹೇಳಿದ್ವಲ್ಲ, ಸ್ವಲ್ಪ ಕಮ್ಮಿಯಲ್ಲೇ ಹೆಂಗೋ ಮಾಡಿಕೊಂಡು ಈಗ ಬಂದಿದ್ದು ದುಡ್ಡಲ್ಲಿ ಅಲ್ಗೆ ಹಾಕೋದು, ಇದು ಕಟ್ಟೋದು, ಚೀಟಿ ಕಟ್ಟೋದು, ಹಳೆ ಪಾಳ್ಯದಲ್ಲಿ ಒಂದು ಚೀಟಿ ಕಟ್ಟಿದ್ದು, ಇಲ್ಲೊಂದು ಚೀಟಿ ಕಟ್ಟೋದು, ಹಿಂಗೆ ಚೀಟಿ ಎತ್ಕೊ ದುಡ್ಡು ಕೂತ್ಕೊಂಡು ಈ ಥರ ಚೀಟಿಯಲ್ಲೇ ನಾವು ಸ್ವಲ್ಪ ಮುಂದುವರೆದಿದ್ದು. ಆಮೇಲೆ ಏನು ಮಾಡಿದ್ರು, ನಾನು ಹೇಳಿದೆ ನಮ್ಮ ತಾಯಿಗೆ, ನೋಡವ್ವ ಹಿಂಗೆ ಕಲಿಬೇಕು, ಯಾಕೆಂದರೆ ಒಳ್ಳೆಯ ಹೆಸರು ಬರುತ್ತೆ. ಇಷ್ಟು ದಿವಸ ನಾವು ಇದೇ ಪಾಡಿಗೆ ಇದು ಮಾಡಿದ್ದೀವಿ, ನೋಡು ಯೋಚನೆ ಮಾಡು. ಅವ ಅಲ್ಲಿ ಹೋಗೋದು ನಡಿ. ಆವಾಗ ಅಲ್ಲಿಗೆ ಬಾರಮ್ಮ, ಇದು ಮೈಸೂರು ಬ್ಯಾಂಕ್ ಹತ್ರ ಅಂದರು. ಸರಿ ಬರ್ತೀವಿ ಸ್ವಾಮಿ. ಆವಾಗ ಬಂದು ಅವರೇ ಕರ್ಕೊಂಡೋಗಿದ್ದು ನಮ್ಮನ್ನು ಫಸ್ಟು ಎಂಟ್ರಿ. ವಜ್ರಪ್ಪ ಅವರೇ ಬಂದು ಆಂಜನೇಯ ದೇವಸ್ಥಾನದ ಹತ್ರ ನಿಂತ್ಕೊಂಡಿದ್ದು ನಾವು. ಅದೇ ಕೆಜಿ ಆಂಜನೇಯ ದೇವಸ್ಥಾನ ಕಾರ್ನರಲ್ಲಿ. ಅಲ್ಲಿಗೆ ಬಂದು ಬನ್ರಮ್ಮ ಬನ್ನಿ ಅಂತ ಕರ್ಕೊಂಡೋದ್ರು. ನಾವು ಕೈ ಮುಗಿದ್ಬಿಟ್ಟು, ಪರಮಾತ್ಮ ನಿನ್ನ ಪಾದಗತಿ ವೆಂಕಟೇಶ್ವರ ಸ್ವಾಮಿ ಇದರಲ್ಲಿ ಬಲಗಡೆ ಅಪ್ಪಣೆ ಆಯಿತು ಅವತ್ತು. ಏನೋ ಎಲ್ಲ ನಿಂದೆ ಕಣಪ್ಪ, ನಮಗಂತೂ ಏನೂ ಗೊತ್ತಿಲ್ಲ ಅಂತ ಹೇಳಿ ಕೈ ಮುಗಿದ್ಬಿಟ್ಟು ವಜ್ರಪ್ಪ ಅವ್ರ ಹಿಂದೆ ಹೋದ್ವಿ. ನಮ್ಮಮ್ಮ ಹಿಂದೆ ಎಲ್ಲಡಿಕೆ ಗಂಟು, ನಾವು ಮುಂದೆ. ಅಷ್ಟೊತ್ತಿಗಾಗಲೇ 30 ರೂಪಾಯಿ 50 ರೂಪಾಯಿ ಸೀರೆ ಉಡೋಷ್ಟು ಶಕ್ತಿ ಬಂದಿತ್ತು ನಮಗಾಗಲೇ. ಓ 30 ರೂಪಾಯಿ 50 ರೂಪಾಯಿ ಹೋಗಿ ಸೀರೆ? ಓ ಅಷ್ಟೇ ಚೆನ್ನಾಗಿರೋ ಸೀರೆ 30 ರೂಪಾಯಿ 50 ರೂಪಾಯಿ ಅಷ್ಟೇ ಸೀರೆ. ಆವಾಗ ಎಲ್ಲ ಸ್ವಲ್ಪ ಇದಾಗಿದ್ದು. ಆವಾಗ ನೋಡಮ್ಮ, ಇದು ನೀನು ಪ್ರಾಕ್ಟೀಸಿಗೆ ನಾಳೆ ಬರಬೇಕಮ್ಮ. ಇವರು ನುಡಿಸಿ ನನಗೊಂದು ಹಾಡು ಹೇಳ್ಕೊಟ್ರು. ಸೊ ನಾವೆಲ್ಲ ತಗೊಳ್ಳೋ, ಸಗೆಯ ಪೋದೆ ಚಕಿಸುದಿನವಿದೆ, ಮಲ್ಲಿಗೆ ಮಂಜುಳ ಮೋದಮಯ ಹೃದಯ ಹೃದಯ, ಹಿಂಗೆ ಆಡ್ತಾಯಿದ್ದಿದ್ದು. ಇವರು ಅದೆಲ್ಲ ಏನು ಬೇಡಮ್ಮ, ನಾವು ಹೇಳ್ಕೊಟ್ಟು ಹಾಡು ನೀವು ಕಲ್ತರೆ ಸಾಕು. ಫಸ್ಟು ಸೋಮಪ್ರಭೆ ಇದೆ ಇವಾಗ, ಅದರಲ್ಲಿ ಒಂದು ಸೀನ್ ಮಾಡು ಅಂದರು. ಆವಾಗ ನಮಗೆ ಶಾರದಕ್ಕ ಅಂತ ಪಾಪ ದ್ರೌಪದಿ ಮಾಡೋರು. ಆ ಎಮ್ಮನೆ ನನಗೆ ಎಲ್ಲ ಕ್ಲೀನಾಗಿ ಹಿಂಗೆ ಮಾಡಬಾರ್ದು, ಹಿಂಗೆ ಗುಂಗುರು ತಗೋಬೇಕು, ಇಲ್ಲಿ ಇದು ಮಾಡಬೇಕು, ಈ ಥರ ಇಲ್ಲಿ ಪಿನ್ ಹಾಕ್ಕೋಬೇಕು, ಇಲ್ಲೊಂದು ಮೊದಲು ಸುಮ್ಮನೆ ಮೇಕಪ್ ಮಾಡ್ಕೊಂಡು ಹಂಗೆ ಹೆಂಗೆ ಅಂದ್ರೆ ಹಂಗೆ ಹೋಗ್ಬಿಟ್ಟು ಮಾಡಿ ಬಂದುಬಿಡ್ತಾಯಿದ್ವಿ. ಆಮೇಲೆ ಶಾರದಕ್ಕ ಅನ್ನೋರು, ಪುಷ್ಪಕ್ಕ ಅನ್ನೋರು, ಡಿ ಸುಶೀಲಾ ಅನ್ನೋರು ಎಲ್ಲ ಯಾರು ಸಿಕ್ಕಿದ್ರೂ ವಜ್ರಪ್ಪನ ನಾಟಕದಲ್ಲಿ ಪಾತ್ರ ಮಾಡ್ತಾರೆ ಸರ್, ಮಿಸ್ಟ್ರು ನಾಟಕದಲ್ಲಿ, ಅದಕ್ಕೆ ಅಂತ ಹೇಳಿ ಪಾಪ ಎಲ್ಲ ನಮಗೆ ಪ್ರೋತ್ಸಾಹ ಮಾಡಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಬೇಕು ಪಾಪ ಮಾಡಿ. ಎಲ್ಲ ತಲೆ ಬಚ್ಚೋದು ಎಲ್ಲ ಹೇಳ್ಕೊಟ್ಟು, ಇಲ್ಲಿ ಗುಂಗುರು ಹಿಂಗೆ ತಕ್ಕೋಬೇಕು, ಚೆನ್ನಾಗಿರ್ತೀಯ, ಚೆನ್ನಾಗಿ ಕಾಣ್ತೀಯ ಅಂತ ಅಂದ್ರೂ ಚೆನ್ನಾಗಿ ಕಾಣ್ತಾ ಇದ್ದೆ. ಆವಾಗ ಸೋಮಪ್ರಭೆ ರಿಹರ್ಸಲ್ ಕೂತ್ಕೊಂಡಾಗ ನಮ್ಮ ತಾಯಿ ಹೇಳಿದ್ರು ಒಂದು ಮಾತು, ಇವಯ್ಯ ಎಷ್ಟು ಚೆನ್ನಾಗಿ ನುಡಿಸ್ತಾನೆ, ಇವಯ್ಯ ಹಾಡು ನುಡಿಸ್ತಾ ಇದ್ರೆ ನಾವು ಹಾಡು ಹೇಳ್ದಂಗೆ ಕೇಳಿಸ್ತೈತಲ್ಲ, ಯಾರೋ ಮಾತಾಡ್ತಾ ಇರೋಂಗೆ ಕೇಳಿಸುತ್ತಲ್ಲ ಅಂತ. ನೋಡಿ ಅವ್ರಿಗೆ ಕಲೆ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಆ ಥರ. ಸೊ ಕಿಂಗ್ ಹಾರ್ಮೋನಿಯಮಲ್ಲಿ ಕಿಂಗು ಅಣ್ಣ, ಕಿಂಗ್ ಅವರು ಹಿಂಗೆ
ನಾನು ಅಕಸ್ಮಾತ್ ಸಾಹಿತ್ಯ ಹೋದ್ರೂ ಅದೇ ಆಡ್ಕೊಂಡು ಹೋಗ್ಬಿಡೋದು. ಅಣ್ಣಂಗೆ ಲಿರಿಕೆ ಬೇಡ. ಕಾಯೋ ಮೋಹನ ಕಾಯೋ ಮೋಹನ ಅನ್ಬೇಕು. ಅದು ನಾವು ಬಿಟ್ಟಿದ್ರು ಕಾಯೋ ಮೋಹನ ಅಂತ ಹಾರ್ಮೋನಿಯಮೇ ಹೇಳ್ಕೊಂಡು ಹೋಗ್ಬಿಡೋದು. ಅಷ್ಟು ಮಹಾನುಭಾವರು. ಇದರಲ್ಲಿ ಹೇಳ್ಬಾರ್ದು ಬಿಡಿ ಪಾಪ. ಅದು ಆಮೇಲೆ ಕೊನೆ ಲಾಸ್ಟಿಗೆ ಆಯಿತು ನನ್ನ ಮಗಳು ಹೆಂಗೋ ಅಲ್ಲಿ ಪಾತ್ರಗಳು ಮಾಡ್ತಾಳೆ ಅಂತ ಹೇಳಿ ಸೊ ನಿಮ್ಮ ತಾಯಿಗೆ ಒಪ್ಕೊಂಡ್ರು? ನಮ್ಮ ತಾಯಿ ಒಪ್ಕೊಂಡು ಅಲ್ಲಿಗೆ ಹೋಗ್ಬೇಕಲ್ಲ ಅವರು 3 ದಿವಸಕ್ಕೆ. ನಮ್ಮ ತಾತನ ತಂದುಬಿಟ್ರು. ನಮ್ಮ ತಾತ ಒಂದು 2-3 ತಿಂಗಳಿರೋರು, ನಮ್ಮ ತಾಯಿ ಒಂದು 2-3 ತಿಂಗಳಿರೋರು. ಹೆಣ್ಮಕ್ಳು ನೋಡ್ಕೋಬೇಕು ಅಂತ ಅಲ್ಲಿಗೆ ಹೋಗೋರು, ಅಲ್ಲಿಂದ ಇಲ್ಲಿ ಬರು. ಸೋಮಪ್ರಭೆ ಬಸವರಾಜಣ್ಣ ಅದೇ ಕುಂಬಳಗೌಡವರು ಫಸ್ಟು ಕರ್ಣ ದಾನೇಶ್ವರ ಕರ್ಣ ಮಾಡಿದರು. ಅದರಲ್ಲಿ ಹೋಗಿ ಸೋಮಪ್ರಭೆ ಮಾಡಿದೆ. ಏನು ಜನ ವಜ್ರಪ್ಪನ ನಾಟಕದಲ್ಲಿ ಯಾರೋ ಹೀರೋಯಿನ್ ಬಂದಳು ಅಂತ ಕಣ್ರಿ. ಯಾರೋ ಹೀರೋಯಿನ್ ಅಂತೆ, ಚಿಕ್ಕಮಂಗ್ಳೂರು ಹುಡುಗಿ. ಹೆಂಗೆ ಅವಳು ಗೊತ್ತಾ, ಮಂಜುಳ ಇದ್ದಂಗೆ ಅವಳು ಕಣ್ರಿ ಅಂತ. ಇದು ಆವಾಗ ಏನು ನಾನು ಅದೇ ಗೊತ್ತಲ್ಲ, ಅಷ್ಟೊತ್ತಿಗೆ ನಂಗೆ ಸ್ವಲ್ಪ ಒಂಚೂರು ಹಿಂಗೆ ನಾವು ಹೆಂಗಿರ್ಬೇಕು ಅನ್ನೋದು ಹಿಂಗಿದ್ದಳು. ಹಿಂಗಾದೆ ವಜ್ರಪ್ಪ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ಬೇಕಾರೆ ಏನು ಅಮ್ಮಂಗೆ ಇಷ್ಟೊಂದು ದುರಹಂಕಾರ ಅಂತಾರೆ ಅಂತ. ನಾವು ನಮ್ಮ ತಾಯಿ ಒಂಥರ ಮಾಡೋದು, ಹಂಗಲ್ಲಮ್ಮ ನೋಡಿ ಈ ಥರ ಕೂತ್ಕೋಬೇಕು, ಈ ಥರ ಮಾಡಬೇಕು, ಬಂದವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅನ್ನೋದನ್ನೆಲ್ಲ ನನ್ನ ಬಂಧು ಬಳಗ ತಂದೆ ತಾಯಿ ಎಲ್ಲ ಯಾರು ಹೇಳ್ಕೊಡ್ತಾರೋ ಇಲ್ವೋ ಅವ್ರು ಹೇಳ್ಕೊಟ್ರು ಎಲ್ಲ. ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಜಗತ್ತು ಹಿಂಗೆ ತೋರಿಸ್ಬೇಕು, ಹಿಂಗಿರ್ಬೇಕು, ಹಿಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ರು. ಆಮೇಲೆ ಸೋಮಪ್ರಭೆ ಮಾಡಿದೆ. ಜನ ಚಪ್ಪಾಳಿ ಸುರಿಮಳೆ ತಗೋ. ಅಲ್ಲಿಂದ 100 ಎತ್ತಿದ್ದು 200 ಎತ್ತಾಯ್ತು ನನ್ನ ಕಾಸು. ಗ್ರೈಡ್ ಆಗಿಬಿಡ್ತು. ಚಂದ್ರಿಕಾ ಹೀರೋಯಿನ್, ವಜ್ರಪ್ಪ ಅವ್ರ ನಾಟಕದ ಹೀರೋಯಿನ್ ಕಣ್ರಿ. ವಜ್ರಪ್ಪ ಅವ್ರ ಹೀರೋಯಿನ್, ಅವರು ವಜ್ರಪ್ಪ ಅವರು ಡೈರೆಕ್ಟ್ರು. ಚಂದ್ರಿಕಾ ಅವ್ರ ಹೀರೋಯಿನ್ನು. ಏನು ಅವಳೆ ಎಲ್ಲ ನಾಟಕಗಳಿಗೂ ನಾನೇ. ಆಮೇಲೆ ಇನ್ಯಾರೋ ಬೇರೆಯವ್ರು ಬುಕ್ ಮಾಡಿದ್ರು ನಾನೇ. ತಗೋ ಅಲ್ಲಿಂದ ಸಖಿ ಸಗೆಯ ಪೂದೆ ಬಿಟ್ಬಿಟ್ಟೆ. ಸಖಿಯೇ ಈವನ ಗುರುಗಳೇ, ಅದು ಬರಲ್ವರ ನಿಮಗೆ? ಬರಲ್ಲ ನನಗೆ. ನೀವು ವಜ್ರಪ್ಪ ಅವ್ರ ಹತ್ರ ಕಲ್ತ್ಕೊಂಡ್ಬಂದಿದ್ದೀರ, ಈ ಹಾಡು ಬರಲ್ಲ ಅನ್ನೋರು. ನೀವು ಶ್ರುತಿ ಹಿಡೀರಿ ಸ್ವಾಮಿ, ನಾನು ನೋಡು ಆಡ್ತೀನಿ ಅನ್ನೋದು. ಇವ್ರ ಹಾಡುಗಳನ್ನೇ ಆಡ್ಕೊಂಡು ಬಂದೆ. ಯಾಕೆಂದರೆ ನಮಗೂ ಬಾಯಟಾಗುತ್ತೆ, ಆಮೇಲೆ ನಮಗೂ ಅದು ಪ್ರಚಾರ ಮಾಡ್ದಂಗೆ ಆಗುತ್ತೆ ಅಂತ ಅವ್ರು ಹೇಳ್ಕೊಟ್ಟಿದ್ದ ಹಾಡುಗಳನ್ನೇ ಆಡ್ಕೊಂಡು ಬಂದು ಆಮೇಲೆ ಒಳ್ಳೆಯ ಹೆಸರು ಬಂತು. ಯಾವುದಕ್ಕೆ? ಸೋಮಪ್ರಭೆಗೆ. ಸೋಮಪ್ರಭೆ ಆದಮೇಲೆ ಸೀತೆ ಪಾತ್ರ ಯಾರೂ ಮಾಡಿರಲಿಲ್ಲಂತೆ. ಸೀತೆ ಪಾತ್ರ ಎಲ್ಲರೂ ಹಂಗೆ ಹೆಂಗೋ ಮಾಡೋರು, ಅತ್ಲಾಗ ಬಂದು ನಿಂತ್ಕೊಂಡವರು ಹೆಂಗೋ ಮಾಡೋರು. ನನಗೆ ಪಾಪ ಅವರು ಹೆಸರು ಅವರು ಇದರಲ್ಲಿದ್ದರು, ಮೈಸೂರು ಬ್ಯಾಂಕ್ ಹತ್ರ ಎಲ್ಲ ಇದ್ರಂತಪ್ಪ ಎಮ್ಮ. ಅವರೇನೆ ನನಗೆ ಈ ಮುಡಿ ಗಿಡಿ ಎಲ್ಲ ಮಾಡಿ ಸೀತೆ ಪಾತ್ರಕ್ಕೆ ಅದನ್ನೆಲ್ಲ ಭಾರಿ ಚೆನ್ನಾಗಿ ನನಗೆ ಡ್ರೆಸ್ ಎಲ್ಲ ಮಾಡಿ ಇದು ಮಾಡಿದ್ರು. ಆಮೇಲೆ ಅದಕ್ಕೂ ಅಷ್ಟೇ. ಚಂದ್ರಿಕಾ ಅವ್ರು ಬಂದಿದ್ದಾರೆ. ನಾಟಕ ಮಾತ್ರ ಭಾರಿ ಸೂಪರ್ ಆಗಿತ್ತು. ಸೀತೆ ಪಾತ್ರದವ್ರು ಎಲ್ಲಿ ಸೀತೆ ಪಾತ್ರ ಇನ್ನೆಲ್ಲೂ ಯಾರೂ ಸಿಕ್ಕಲಿಲ್ಲ. ದೊಡ್ಡಬಳ್ಳಾಪುರ ಸೀತೆ ಅಲ್ಲೂ ನಾನೇ, ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಸೀತೆ ಅಲ್ಲೂ ನಾನೇ, ಕನಕಪುರಕ್ಕೆ ಹೋದರೆ ಸೀತೆ ಅಲ್ಲೂ ನಾನೇ, ಮಂಡ್ಯಕ್ಕೆ ಹೋದರೆ ಸೀತೆ. ಎಲ್ಲರೂ ವಜ್ರಪ್ಪ ಅವ್ರ ಶಿಷ್ಯಳು ಅಂತ ನನ್ನೇ ಸೀತೆ ಪಾತ್ರಕ್ಕೆ ಬೃಂದೆ ಪಾತ್ರ. ಬೃಂದೇನೂ ಅಷ್ಟೇ, ಅದೊಂಥರ ಬೃಂದೆ ಪಾತ್ರ ಕೇಳಿರ್ತೀರಿ. ಒಬ್ಬ ರಾಕ್ಷಸ ಅವನು, ಶಿವಜಲಂಧರ ಅಂತ. ಬೃಂದೆ ಪಾಪ ಒಬ್ಬ ರಾಜನ ಮಗಳವಳು. ಅವನನ್ನು ಪ್ರೀತಿಸಿ ಮದುವೆ ಮಾಡ್ಕೊಂಡ್ಬಿಡ್ತಾಳೆ. ಮಾಡ್ಕೊಂಡ್ಬಿಟ್ಟು ಅವನು ಅದೇನೋ ಅದೊಂದು ದೊಡ್ಡ ಸ್ಟೋರಿನೇ ಇದೆ, ಅದು ಹೇಳ್ತಾರೆ ಅವರು. ಆ ಥರ ಪಾತ್ರದಲ್ಲಿ ಯಾವಾಗ ಸಹಿ ಹಚ್ಕೊಂಡೆ, ಓಹೋ ಅಂತೇಳಿ. ಅದು ಶಿವಜಲಂಧ್ರದಲ್ಲಿ ಬೃಂದೆ, ಎಲ್ಲೋದ್ರೂ ಬೃಂದೆ ನಾನೇ, ಯಾವ ಊರಿಗೆ ಹೋದ್ರೂ ಬೃಂದೆ ನಾನೇ. ಹಿಂಗೆ ರಾಮಾಯಣದಲ್ಲಿ ಸೀತೆ, ಇದರಲ್ಲಿ ಬೃಂದೆ. ಈ ಪಾತ್ರಗಳಿಗೆ ಫೇಮಸ್ ಆಗೋಯ್ತು. ಆಮೇಲೆ 3ನೇದು ಯಾವುದು? ಪ್ರಮಿಳೆ, ಬಬ್ರುವಾನ, ಮೊಚ್ಚಬಾಯನ್ನು. ಏನು ಮಾಡಿಬಿಟ್ಟವ್ರೆ, ಇವಳು ಯಾರನ್ನ ಪಿಕ್ಚರ್ ಆ್ಯಕ್ಟ್ರನ್ನ ಯಾರನ್ನ ಕರ್ಕೊಂಬಂದ್ಬಿಟ್ಟು ಪ್ರಮಿಳೆ ಮಾಡಿಸ್ಬಿಟ್ಟು, ನೋಡಮ್ಮ ನೀನು ಚಂದ್ರಿಕಾ ಪಾತ್ರ ಸಖಿ ಪಾತ್ರ ಮಾಡಬೇಕು, ನೀನು ನಾಳೆ ರೆಡಿಯಾಗಿ ಬಂದ್ಬಿಡಮ್ಮ ಅಂದರು. ನಿಮಗೆ? ನನಗೆ ಸಖಿ ಪಾತ್ರ. ಬಟ್ ಹೀರೋಯಿನ್ ಮಾಡ್ತಿದ್ರಿ? ನನ್ನ ಲೈಫಲ್ಲೇ ನಾನು ಸಖಿ ಮಾಡಿಲ್ಲ. ಸೊ ಎಚ್ಕೋತಾನೆ ಹೀರೋಯಿನ್ ನೀವು? ನಾನು ಎಚ್ಕೊತಾನೆ ಅಲ್ಲಿ ಸೀತೆ ಪಾತ್ರ ಹೀರೋಯಿನು. ನಾನು ಸಖಿ ಮಾಡೇ ಇಲ್ಲ. ಅದೇನೋ ಕರ್ಕೊಂಬಂದು ಅಲ್ಲಿಗೆ ಇದು ಮಾಡೋದು ದೇವ್ರು ನನಗೆ ಅಂಥದ್ದು. ನಾನು ಕೊಟ್ಟವರಲ್ಲ ಅಂತ ಅಂದ್ಬಿಟ್ಟು ಚೀಟಿ ಬರೆದ್ಬಿಟ್ಟು
ಗುರುಗಳೇ ದಯವಿಟ್ಟು ಕ್ಷಮಿಸಿ, ನಾನು ಸಖಿ ಪಾತ್ರವನ್ನು ಮಾಡೋದಿಲ್ಲ, ಮತ್ತು ನನಗೆ ಹುಷಾರಿಲ್ಲ ಅಂತ ಊರಿಗೆ ಹೋಗ್ಬಿಟ್ಟೆ. 2-3 ದಿವಸ ಬರಲೇ ಇಲ್ಲ ನಾವು. ವಜ್ರಪ್ಪ ಅವ್ರ ನಾಟಕ ಸಖಿನೇ ಇಲ್ಲ ಪಾಪ, ಯಾರೋ ಇಲ್ದೇನೆ ಅತ್ಲಾಗ ಸಖಿ ಮಾಡಿದ್ರೆ ಯಾರನ್ನ ಕರ್ಕೊಬಂದು ಮಾಡಿದ್ರು. ಅಲ್ಲಿ ಊರಿಗೆ ಬರ್ದಿದ್ರೆ ಇಲ್ಲಿ ನೋಡಿ, ಅದು ನೆನಪಿದೆ ನನ್ನ ಮಗನಿಗೆ, ನನಗೆ ನೆನಪೇ ಇಲ್ಲ. ಅಲ್ಲಿ ಊರಿಗೆ ಲೆಟ್ರ್ ಬರ್ದವ್ರೆ, ಮತ್ತೆ ಕರ್ಸ್ಕೊಂಡು ಮತ್ತೆ ನನಗೆ ಪ್ರಮೀಳೆ ಕೊಟ್ಟರು. ನೀವು ಹೀರೋಯಿನ್ ಆ ಸಿನಿಮಾ ಹುಡುಗಿ ಯಾರು? ಇವ್ರು ಸಖಿ ಆಗಲ್ಲ, ಅದಕ್ಕೆ ಹೋಗ್ಬಿಟ್ಟವ್ರು ಇವರು. ತಿರುಗಿ ಲೆಟರ್ ಬರ್ದು ಕರ್ಸಿ ಇವರೇ ಪ್ರಮೀಳೆ. ಕರ್ಸಿದ ಮೇಲೆ ನನ್ನೇ ಪ್ರಮೀಳೆ ಮಾಡಿಸಿ ಆ ನಾಟಕ ಮುಗೀತು. ಅವ್ರು ಆ ನಾಟಕ ಡೇಟ್ ಬದಲಾಯಿಸು ಮತ್ತು ಅದು ಮಾಡಿಕೊಂಡ್ರು. ಪ್ರಮೀಳಾ ಜೋಶಿ ಪ್ರಮೀಳೆ ಮಾಡಿದ್ಮೇಲೆ ನನ್ನ ಅಲ್ಲಿಂದ ಕರೆಸಿದ್ರು. ಆಯಿತು ಅಂತೇಳಿ ಪ್ರಮೀಳೆ ಅದು ವಿನ್ ಆಗೋಯ್ತು. ಮುಚ್ಚಬಾಯನ್ನು ಮತ್ತೊಮ್ಮೆ ಮಾತ್ರ ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು ಎಚ್ಚರಿಕೆ ಅಂತೆ ಅಂತಿದ್ದಂಗೆ ನಮ್ಮ ಸ್ವಾಮಿ ಇದೇನು ಎಲ್ಲಿ ಕಲ್ತ್ಕೊಂಡೆ ಚಂದ್ರ ಇದನ್ನು ನೀನು? ಆ ಡೈಲಾಗ್ ಹಂಗಿಲ್ಲ ಕಣೆ, ಬೇರೆ ಥರ ಇದೆ ಅದು. ಇಲ್ಲ ಸ್ವಾಮಿ ಹಂಗೆ ಮಾಡಬೇಕು, ಹಂಗೆ ಮಾಡಿದ್ರೇ ಜನಗಳಿಗೆ ಪ್ರೀತಿ ಆಗುತ್ತೆ ಅಂತ. ಕೊನೆ ಲಾಸ್ಟಿಗೆ ನಾನು ಹೇಳಿದ ಮಾತೇ ಸತ್ಯ ಆಯಿತು. ಏನೋ ಸಾರ್ ಎಲ್ಲಿ ಕರ್ಕೊಂಬಂದ್ರಿ ಆ ಪ್ರಮೀಳನ? ಏನಾದ ಆ ವೃಷಕೇತಗೆ ಬೈಗ್ಲ ಆ ಥರ ಅಬ್ಬರ ಆ ಥರ ಇದು ಮೈ ಜುಮ್ಮನ್ಸ್ಬಿಟ್ಟು ಪಾತ್ರ ಮಾಡಿದ್ರು ಅಮ್ಮ ಅಂತ ಪ್ರಮೀಳೆಗೆ ಏವನ್ನು ಫಸ್ಟ್ ಉತ್ತಮ ನಟಿಯಾಗಿ ಕೊಟ್ಟರು ನನಗೆ. ಆ ಥರ ಪಾತ್ರಗಳನ್ನು ಮಾಡಿಸಿ ವಜ್ರಪ್ಪನವರು ಎಲ್ಲ ನಾನು ಅವ್ರ ನಾಟಕಗಳಲ್ಲೇ ಜಾಸ್ತಿ. ಎಲ್ಲಿಗೆ ಇದು ಊರ್ಡಿಗೆರೆ ಅಂತ ಇದೆ, ಇಲ್ಲೋ 15 ದಿವಸ ಕ್ಯಾಂಪ್ ಹಾಕೋರು. ಶ್ರೀನಿವಾಸ ಕಲಾಮಂದಿರದಿಂದ ಕ್ಯಾಂಪು, ಬಬ್ರುವಾಹನ, ಆಮೇಲೆ ಬಟ್ಟಿ ಮಾದೇವಯ್ಯ ಕೃಷ್ಣ, ಸಿನಿಮಾ ನಟ ಹಿಂಗಿಂತರನ್ನ ಕರ್ಕೊಂಡೋಗಿ 15 ದಿವಸ ಅಲ್ಲಿ ಹಾಕೋರು. ಆಮೇಲೆ ಟಿ ನರಸೀಪುರ, ಅಲ್ಲಿ ಟಿ ನರಸೀಪುರಕ್ಕೆ ಅಲ್ಲೋಗಿ ಒಂದೊಂದು ವಾರ ಆಗ್ತಾಯಿದ್ದು. ಆಮೇಲೆ ದೊಡ್ಡಬಳ್ಳಾಪುರ, ಅಲ್ಲಿ ಬಬ್ರುವಾಹನ, ಅಲ್ಲೊಂದು ವಾರ 15 ದಿವಸ. ಏನು ಒಂದೊಂದು ಟಿಕೆಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಬಬ್ರುವಾಹನ ನಾಟಕ ಚೆನ್ನಾಗಿ ಓಡ್ತೈತೆ ಅಂತ ಟಿಕೆಟು ಏನು 10 ರೂಪಾಯಿ ಒಂದು ಟಿಕೆಟು ತಗೋ 3 ಶೋ ಮಾಡೋರು. 3 ಗಂಟೆಯಿಂದ 6 ಗಂಟೆಗೊಂದು, 6 ಗಂಟೆಯಿಂದ 9 ಗಂಟೆ, 9 ಗಂಟೆಯಿಂದ 12 ಗಂಟೆ ತನಕ 3 ಶೋ. ಒಳ್ಳೆ ಚೆನ್ನಾಗಿ ಸಂಪಾದನೆ ಆಯಿತು. ಆವಾಗ ಅವರು ವಜ್ರಪ್ಪ ಅವರೇ ಆ ಟೈಮಲ್ಲಿ ಒಂದು ಸೀನ್ಸ್ ಇಟ್ಟರು, ರಾಘವೇಂದ್ರ ವಸ್ತ್ರಾಲಂಕಾರ ಅಂತ. ದೊಡ್ಡದು 60-40 ಸೈಟ್ಗೆ ದೊಡ್ಡ ಸೀನ್ಸು. ಆವಾಗ ಅಲ್ಲಿಂದ ಈ ಒಡವೆಗಳೆಲ್ಲ ಎಲ್ಲಿಂದ ತರಿಸೋರು ಗೊತ್ತಾ? ಈ ಯಾರಪ್ಪ ಅವರು ಪಿಕ್ಚರ್ ಆ್ಯಕ್ಟ್ರು NT ರಾಮರಾವ್ದು ಕಿರೀಟಗಳದೇ ಸ್ಟೆಪ್ ಬರಲ್ವಾ, ಅಲ್ಲಿ ಅಂತ ತೊಗೊಂಬಂದರು. ದುರ್ಯೋಧನಂಗೆ, ಕೃಷ್ಣಂಗೆ ಇದು ಕೊಳಲೆ ಒಂಥರ ಮಿಣ ಅಂತ ಅರಳುಗಳದು ಆ ಥರ ಎಲ್ಲ ಚೆನ್ನಾಗಿ ಪಾಪ ಮಾಡಿದ್ರೆ ಜನ ಕೆಲಸ ಮಾಡೋರು ಒಳ್ಳೆಯವ್ರು ಸಿಕ್ಕಲಿಲ್ಲ. ಹಿಂಗೆ ಒಂದು 10 ಊಳಿಗೆರೆ, ತ್ಯಾಮ್ಗೊಂಡ್ಲು, ಹಿಂಗೆ ಒಂದೊಂದು 10 ದಿವಸ ಎಲ್ಲ ಕಡೆಯೂ ಕ್ಯಾಂಪ್ಗಳು ಮಾಡಿ ಲಾಸ್ಟ್ಗೆ ಯಾಕೋ ಸ್ವಲ್ಪ ಇದು ನೋಡ್ಕೊಳ್ಳೋರು ಸರಿ ಇಲ್ಲ. ಎಲ್ಲ ಪಾಪ ಅರಳುಗಳೆಲ್ಲ ಅವನ್ನ ಮುದ್ರಿಡಬೇಕು, ಕ್ಲೀನಾಗಿ ಎಲ್ಲ ಮಾಡಬೇಕು, ಹೆಂಗೆ ತಗೊಂಡೋಗಿ ಪ್ಯಾಕ್ ಮಾಡಿಬಿಡೋರು, ನೋಡ್ಕೊಳ್ಳೋರಿಲ್ಲ. ಹಂಗಾಗಿ ಕೊನೆ ಲಾಸ್ಟಿಗೆ ಪಾಪ ಕಡಿಮೆ ದುಡ್ಡಿಗೆ ಅದನ್ನು ಮಾರಿದ್ರು. ಮತ್ತು ಇನ್ನು ನಮ್ಮದು ಮದುವೆ ಆಗಲೇ ಇಲ್ಲ, ಜೊತೆಯಲ್ಲೇ ನಾವು ಪಾತ್ರಗಳು ಮಾಡ್ತಾಯಿದ್ದು. ನಮ್ಮ ಗುರುಗಳು ಅನ್ನೋದು ನಾವು ಗೌರವ ಕರೆದ್ರೆ ಸಾಕು. ಏಕೆಂದರೆ ಅವರು ನಮಗೆ ಪಾಪ ಅವಾಗ ನಾವು ಕೇಳೋದಕ್ಕೆ, ಸ್ವಾಮಿ ನಮ್ಮ ತಮ್ಮಗೊಂದು ಕೆಲಸ ಕೊಡಿಸಿ ಸ್ವಾಮಿ ಅಂದರೆ ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿದ್ರಲ್ಲ, ಆವಾಗ ನಮ್ಗೆ ಅವ್ರ ಮೇಲೆ ತುಂಬ ನಂಬಿಕೆ ಬಂದ್ಬಿಡ್ತು. ಇನ್ನು ಅವ್ರು ಬಿಟ್ಟರೆ ನಮಗೆ ಪಾಪ ತಮ್ಮಂಗೆ ಕೆಲಸ ಕೊಡ್ಸವ್ರೆ, ತಂಗಿಗೆ ಮದುವೆಗೆ ಬೆನಿಫಿಟ್ ಶೋ ಮಾಡಿಸ್ಕೊಟ್ರು. ಒಂದು ಬೆನಿಫಿಟ್ ಶೋ ಅಂದರೆ ಪಾಪ ನಮ್ಮಂಥ ಕಲಾವಿದರಿಗೆ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಮೀನಾದಾಸ್ಗೆ ಒಂದು ಟಿಕೆಟ್ಗೆ 10 ರೂಪಾಯಿ 20 ರೂಪಾಯಿ. ಕೃಷ್ಣ ಮಾಡ್ತೀನಿ ನೀನು ಅಂದರೆ ಅವ್ರಿಗೆ 5,000 ರೂಪಾಯಿ ಕೊಡಬೇಕು, 3,000 ಕೊಡಬೇಕು. ಯಾಕೆಂದ್ರೆ ಅವ್ರ ತಂಗಿ ಮದುವೆ. ನೀನು ಅಭಿಮನ್ಯು ಮಾಡ್ತೀನಿ, ನೀನು 3,000 ಕೊಡಬೇಕು. ಆಮೇಲೆ ನಾಟಕ ನೋಡೋಕೆ ಬರೋರಿಗೆಲ್ಲ 10 ರೂಪಾಯಿ 20 ರೂಪಾಯಿ ಟಿಕೆಟ್ ಅರಿಯೋಕ್ಕೆ ಅವ್ರಿಗೆ ಕೊಟ್ಬಿಡೋದು. ಅವ್ರು ಮಾಡೋಕ್ಕಾದ್ರೂ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ಬೇಡ, ಕಾಸು ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಟ್ಟು ನಮ್ಮ ತಂಗಿ ಮದುವೆಗೆಲ್ಲ ಹೆಲ್ಪ್ ಮಾಡಿದ್ರು. ಬರೀ ನಮ್ಮ ತಂಗಿ ಒಬ್ರಿಗೆಲ್ಲ, ಅಂಥ ಅಕ್ಕ ತಂಗಿರಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ರು ಪಾಪ, ಬೆನಿಫಿಟ್ ನಾಟಕ ಮಾಡಿಸಿ. ಆಮೇಲೆ ಮದುವೆ ಮಾಡೋಕ್ಕೆ ಸ್ವಾಮಿ ನಾವು ಹಿಂಗೆ ಆಗ್ಬಿಟ್ಟಿದ್ದೀವಿ ಬಡವರು ಅಂದರೆ ಸಾಕು, ಮದುವೆ ಮಾಡೋಕ್ಕೆ ಮಾಂಗಲ್ಯ ಎಲ್ಲ ಕೊಡಿಸೋರು, ಆಮೇಲೆ ಅಕ್ಕಿ ಮುಟ್ಟೆಗಳನ್ನೇ ಕೊಡಿಸೋರು. ತುಂಬ ಹೆಲ್ಪ್ ಮಾಡಿದ್ದಾರೆ ಬಿಡಿ.
ಅದೇ ಇವ್ರನ್ನ ಕಾಯ್ತಾ ಇರೋದು ಇವತ್ತು. ಹಾಂ, ಮಕ್ಳುಗಳನ್ನ ಚೆನ್ನಾಗಿ ಕಾಯ್ತಾ ಇದ್ದಾನೆ ಅಂದರೆ ತಂದೆ ತಾಯಿ ಮಾಡಿದ ಪುಣ್ಯನೇ ಕಾಯೋದು ಅಲ್ಲವ್ರ. ಹಂಗಾಗಿ ಅದು ಒಂದು ಇದಾಯಿತು. ಮದುವೆ ಯಾವಾಗಾದ್ರಿ? 1981 ಓಕೆ. ಜೂನು. ಯಾವಾಗ ನಿಮ್ಮ ತಮ್ಮನ ಕೆಲಸ ಕೊಟ್ಟಿದ್ದು ನಂಬಿಕೆ ಬಂತು ಅವ್ರ ಬಗ್ಗೆ? ಅವ್ರಿಗೆ ಅಲ್ಲಿ 1 ವರ್ಷಕ್ಕೆ ಮುಂಚೆ ಮದುವೆ ಅವನಿಗೆ ಕೆಲಸ ಕೊಡಿಸಿದ್ರು. ಅದು ನನ್ನ ತಂಗಿದು ಮದುವೆ ಮಾಡಿಬಿಟ್ಟೆ. ಅವಳದ್ದು ಮದುವೆ ಆದಮೇಲೆ ನಾನು ಮಾಡಿಕೊಂಡೆ. ತಂಗಿದು ಮಾಡಿಬಿಟ್ಟೆ ಮದುವೆ. ಆದರೆ ನೀವು ಮನ್ಸು ಮಾಡಿದರೆ ಯಾವತ್ತೂ ಮದುವೆ ಆಡ್ಬೋದಿತ್ತು ನೀವು? ಯಾವತ್ತೂ ಆಗೋದು ಇಲ್ಲ. ಬೇರೆ ಎಷ್ಟು ಜನ ನಮ್ಮನ್ನು ಕೇಳಿದವರು. ಓ, ಕೇಳಿದ್ರು? ಯಾವ ಊರಿಗೆ ಹೋದ್ರೂ ಒಳ್ಳೆಯವಳು ಹುಡುಗಿ ಇಂಥವ್ರು ಸಿಗ್ತಾರ ಅಂತ ಕೇಳೋರು ಪಾಪ. ಮದುವೆ ಆಗ್ತೀನಮ್ಮ ಅಂತ. ಮದುವೆ ಕೊಡೋದಿದ್ರೆ ಕೊಡ್ರಿ, ಮದುವೆ ಮಾಡ್ಕೊತೀವಿ ಅಂತ ಹೇಳಿ. ಶ್ರೀಮಂತರು. ಆಮೇಲೆ ನಾವು ಕಲಾವಿದರುಗಳಾಗಿ ಮತ್ತು ಅವ್ರಗಳ ಹತ್ರ ಸಂಸಾರ ಮಾಡೋಕ್ಕಾಗಲ್ಲ. ಅವ್ರದ್ದೇ ಆದ ಒಂದು ಇದಿರುತ್ತೆ ಪಾಪ ಅಲ್ವಾ. ನಿರೀಕ್ಷೆ. ಆಮೇಲೆ ನಾವು ಹಳ್ಳಿಗಳಲ್ಲಿರೋಕ್ಕಾಗಲ್ಲ. ಸಿಟಿಯಲ್ಲಿ ಬಂದು ಇಲ್ಲೆಲ್ಲ ಓಡಾಡ್ಕೊಂಡಿದ್ದು, ಹಳ್ಳಿಯಲ್ಲಿ ನಾಟಕಗಳನ್ನ ಮದುವೆ ಮಾಡ್ಕೊಂಡ ಅಂತ ಅದೊಂದು ಕೊನೆವರೆಗೂ ಇದು ಬರುತ್ತೆ ಅಂತ ನಾವು ಯಾವಾಗ ಇವ್ರ ಜೊತೆನೇ ನಾಟಕಗಳು ಆಡ್ಕೊಂಡಿದ್ದು. ನಾವು ಪಾಪ ತಂದೆ ಮಗಳ ಥರ ಇದ್ವಿ. ನಮ್ಮ ಗುರುಗಳು ನಮ್ಗೆ ತಂದೆ. ನಮ್ಮ ತಾಯಿ ಅದನ್ನು ಹೇಳ್ಕೊಟ್ಟಿದ್ರಲ್ಲ ನಮ್ಮ ಇವರೆಲ್ಲ. ಅವಾಗ ನಮ್ಮ ತಾತ ಒಂದು ಮಾತು ಹೇಳಿದರು ನನಗೆ. ಇವರು ಭಾರಿ ಒಳ್ಳೆ ಮನುಷ್ಯರು ಮನೆ. ಇವ್ರೇನು ಮಾಡಿಬಿಟ್ಟವ್ರೆ, ನಮ್ಮ ತಾತಂಗೆ ಜೈಮಿನಿ ಭಾರತ ಒಂದು ಪುಸ್ತಕ ತಂದು ಕೊಟ್ಟಿದ್ರು. ನಮ್ಮ ತಾತಂಗೆ ಅದು ಭಗವದ್ಗೀತೆ, ಭಾಗವತ, ಭಾರತ ಇದೆಲ್ಲ ಅವ್ರಿಗೆ ನಾವು ಕತೆ ಓದಬೇಕಾಗಿತ್ತು. ಕೇಳಯ್ಯ ಜನಮೇಜರಾಯನೇ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಿಂದಿರುಗಿದು ಅಂದರೆ ಸಾಕು. ನನ್ನ ಮೊಮ್ಮಗಳವಳೇ ಇಷ್ಟು ಚೆನ್ನಾಗಿ ಓದ್ತಾಳೆ ನೋಡ್ದೇನಪ್ಪ ಜೋಗಣ ಅಂತ ಅವಾಗೆಲ್ಲ ನಮಗೆ ತಲೆಗೆ ತುಂಬಿದ್ರು. ನಾವು ಓದಿದ್ದು 5ನೇ ಕ್ಲಾಸ್ 4ನೇ ಕ್ಲಾಸ್ ಆದರೂ ನಮಗೆ ಓದೋದನ್ನು ಪಾಠ ಮಾಡಿಸಿದವ್ರೆ ಅವರು. ಆಮೇಲೆ ಮಗ್ಗಿ ಮಣ್ಣಲ್ಲಿ ನೆಲದ ಮೇಲೆ ಮಗ್ಗಿ ಕಲಿಸಿ ಇವತ್ತು ನಮಗೆ 7 4 ಎಷ್ಟು 7 3 ಎಷ್ಟು ಅಂತ ಬರೋ ಅಷ್ಟು ಕಲಿಸ್ಕೊಟ್ರು ನಮ್ಮ ತಾತ. ಆಮೇಲೆ ಪಾಪ ಅವರಿಗೆ ನಮ್ಮ ಧನ್ಯವಾದಗಳು. ಅವ್ರ ಆಶೀರ್ವಾದ ನನ್ನ ತಲೆ ಮೇಲೆ ಇರಲಿ. ನನ್ನ ನಮ್ಮ ಮೊಮ್ಮಕ್ಕಳನ್ನೆಲ್ಲ ಕಾಪಾಡಲಿ. ನಿಮ್ಮೆಲ್ಲರಿಗೂ ಅಂಥ ಹಿರಿಯ ಮನುಷ್ಯರ ಆಶೀರ್ವಾದ ಇರಲಿ ದೇವ್ರ ಹತ್ರ ಕೇಳ್ಕೊಳ್ಳೋದು ನಾನು. ಸೊ ಆ ಥರ ನೀವು ಅಷ್ಟೆಲ್ಲ ಮಾಡಿ ಇವ್ರು ಹೇಳಿದ್ರಲ್ಲ ಒಂದು ದಿವಸ, ಭಾರಿ ಒಳ್ಳೆ ಮನುಷ್ಯರು ಮನೆ ಹಂಗೆ ಹಿಂಗೆ ಅಂತ ಮದುವೆ ಮಾಡ್ಕೊತೀವಿ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ಅಂದರೆ ಭಾರಿ ಒಳ್ಳೆಯವರು, ಒಂಥರ ಹಿರಿಯ ಮನುಷ್ಯರಿಗೆ ಬೆಲೆ ಕೊಡೋದು ಅಂಥವ್ರು ಇಂಥವ್ರು ಒಂದಿದ್ರಲ್ಲ. ಆವಾಗ ನೆನೆಸ್ಕೊಂಡೆ ನಾನು, ಇದ್ಯಾಕೆ ಇವರು ಪಾಪ ನಾವು ವಜ್ರಪ್ಪನವ್ರನ್ನ ತಂದೆ ಸಮಾನ ಅಂದ್ರೂ ನಮ್ಮನ್ನು ಈ ಥರ ಎಲ್ಲ ಅಲ್ಕ ಮಾತಾಡ್ತಾರಲ್ಲ, ಥರ ಬೇಜಾರು ನನಗೆ. ನಮಗೆ ಮದುವೆ ಇಂಟ್ರೆಸ್ಟೇ ಇಲ್ಲ. ನಾವೇನೋ ಪರಮಾತ್ಮನೇ ಅಂತ ನಮ್ಮ ಕರ್ಮ, ನಮ್ಮ ಕತೆ, ನಮ್ಮ ಕಾಟ. ಇವರು ಜನಗಳು ನಮ್ಮನ್ನು ಇರ್ಗೋಡ್ಲಿಲ್ಲ. ಏನು ಗಾಸಿಪ್ ಮಾಡೋರ? ಹ್ಞೂ, ಅಯ್ಯೋ ಮದುವೆ ಮಾಡ್ಕೊಂಡವ್ರೆ, ವಜ್ರಪ್ಪ ಅವ್ರು ಇಟ್ಕೊಂಡವ್ರೆ. ಏಯ್ ಯಾಕೆ ಇಟ್ಕೋಬೇಕು, ಕಟ್ಕೋತೀನಿ ದೊಡ್ಡ ನಾಳಿಕೆ ಅಂತ ಹಠ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಮಾಡ್ಕೊಂಡೆ. ಏನು ಮಾಸ್ಫುಲ್ ರೊಚ್ಚಿಗೆ ಬಿಟ್ಟವ್ರೆ ಜನ? ಏನು ಕೆಡ್ದಾಗ ಮಾತಾಡೋರ? ಓ ಬರೀ ನೀವು ವಜ್ರಪ್ಪನವ್ರ ಜೊತೆಗೆ ಇದ್ರಾ? ಇಲ್ಲ, ಅವ್ರ ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ನಲ್ಲ, ಕಂಟಿನ್ಯೂಸ್ ಮಾಡ್ತಿದ್ರಿ. ಅದೇ ಹೇಳಿಲ್ವರ, ಕಲಾಕ್ಷೇತ್ರದಲ್ಲಿ 10 ಗಂಟೆಗೆ ಹೋದ್ರೆ, ಮಾಸ್ಟರಣ್ಯ ಮಿತ್ರ ಮಂಡಳಿಗೆ 3 ಗಂಟೆಗೆ ಬಂದರೆ 7 ಗಂಟೆ 8 ಗಂಟೆ ಮೇಲೆ ಮತ್ತೆ ಇಬ್ಬರು ಜೊತೆಲೆ ಹೋಗ್ತಾ ಇದ್ವಿ ಪಾಪ. ಅಲ್ಲಿ ಇದರಲ್ಲೆಲ್ಲ ಯಾವುದೋ ಒಂದು ಊರಲ್ಲಿ ನಾಟಕ ಇರೋದು. ಆ ನಾಟಕ ಮುಗಿಸ್ಕೊಂಡು ಬೆಳಗ್ಗೆ ಇದ್ದು ಅವ್ರ ಮನೆಗೆ ಹೋಗೋರು, ನಾವು ಇತ್ಲ ಬರ್ತಾಯಿದ್ದು. ಏನು ಎಲ್ಲ ನಾಟಕಕ್ಕೂ ವಜ್ರಪ್ಪ ಅವರೇ ಬುಕ್ ಮಾಡೋದು. ನಮಗೇನು ವಜ್ರಪ್ಪ ಅವ್ರು ಬುಕ್ ಮಾಡ್ತಿರ್ಲಿಲ್ಲ ಪಾಪ. ಅವ್ರನ್ನ ವಾದ್ಯಕ್ಕೆ ಬುಕ್ ಮಾಡೋರು, ಅವ್ರು ಬರೋರು. ಆಟೋ ಬುಕ್ ಮಾಡೋರಲ್ಲ, ನಾವು ಅವ್ರ ಜೊತೆ ಕೂತ್ಕೊಂಡು ಬರ್ತಾಯಿದ್ವು. ಅಷ್ಟಕ್ಕೆ ಬಿಡ್ತಾ ಇರಲಿಲ್ಲ ಜನ. ಯಾವತ್ತು ಯಾರಿಗಾದ್ರೂ ನಾವು ಹೇಳ್ಬೇಕಾದ್ರೆ ಕಣ್ಣಿಂದ ನೋಡಿ ಹೇಳ್ಬೇಕು. ಇದನ್ನು ನಾವು ಜನಗಳಿಗೆ ಇದು ಕೈ ಮುಗಿದು ಕೇಳ್ಕೊಳ್ಳೋದು. ಯಾರೋ ಜೊತೆಲಿ ಹೋದ ತಕ್ಷಣ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಮಾತಾಡ್ತಾರೆ. ಅದು ಮಾತಾಡಬಾರ್ದು, ಮಹಾಪಾಪ. ನಮ್ಮ ಹುಡುಗರು ಅದೇ ಹೇಳ್ತಾರೆ, ಅಯ್ಯ ಅದೆಲ್ಲ ನಾವು ಮಾತಾಡ್ಬಾರ್ದಮ್ಮ, ನೀನು ಯಾಕೆ ಮಾತಾಡೋಕೆ ಹೋಗ್ತೀಯ ಅಂತ. ಅದು ನನ್ನ ಪಾಠ ಅವಕ್ಕೆ ಬಂದುಬಿಟ್ಟಿದೆ ಪಾಪ. ಹಂಗೆ ಬೇರೆಯವ್ರಿಗೆ ಬೇಗ ಯಾರಿಗೂ ಜೋಡಿ ಕಟ್ಟೋದು ಅದು ಇದು ಮಾಡಬಾರ್ದು. ಹಂಗಂದು ಕೊನೆ ಲಾಸ್ಟಿಗೆ ಬೇಜಾರಾಗಿ, ಏನು ಸ್ವಾಮಿಯವರೇ ಈ ಥರ ಎಲ್ಲ ಅಂತಾರೆ, ಮತ್ತು ನಿಮ್ಮ ಜೊತೆ ಓಡಾಡೋಕ್ಕೆ ನಮಗೆ ನಾಚಿಕೆ ಆಗುತ್ತೆ ಅಂತ. ಆಮೇಲೆ ಏನು ಮಾಡೋದು, ಬಬ್ರುವಾಹನ ನಾಟಕ ಇತ್ತು ಧರ್ಮಸ್ಥಳದಲ್ಲಿ. ಆವಾಗ ಇಲ್ಲಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದ ಹೋಗಿ ಹೆಗಡೆಯವ್ರಿಗೆ ವಿಚಾರ ಏನು ಅಂತ ಹೇಳಿ, ಹೆಗಡೆಯವ್ರ ಮೂಲಕ ಧರ್ಮಸ್ಥಳದ ದೇವಸ್ಥಾನ ಮುಂದೆ ಛತ್ರ ಗಿತ್ರ ಏನಿಲ್ಲ, ದೇವಸ್ಥಾನ ಇಲ್ಲವ್ರ, ಆ ಪಾದದ ಹತ್ರ ನಿಲ್ಲಿಸಿ
ಇಬ್ಬರಿಗೂ 2 ತೆಂಗಿನಕಾಯಿ ಕೊಟ್ಟರು. ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಅಲ್ಲೇ ಮಾಂಗಲ್ಯ ಕಳಿಸ್ಬಿಟ್ರು. ಗಂಡು ಮಕ್ಕಳಾದರೆ ಮಂಜು ಅಂತ ಹೆಸರಿಡಿ, ಅದಕ್ಕೆ ಇವನಿಗೆ ಮಂಜುನಾಥ ಅಂತ ಹೆಸರು. ವಿನಯ್ ಅಂತ ಹುಟ್ಟ ಹೆಸರು ಬಂದಿದ್ದು. ವಾವಿ ಬಂತು, ವಜ್ರಪ್ಪ ಅಂತಲೇ ಬಂತು ಅವನಿಗೂ. ಅದಕ್ಕೆ ಬೇಡ, ಅವನಿಗೆ ನಂಜೇಗೌಡ ಅಂತ ಬಂತು ನಮ್ಮ ತಾತನ ಹೆಸರು. ಇಬ್ಬರ ಹೆಸರು ಬೇಡ, ಅವ್ನು ನವಿ ಇವನು ವಿನಿ ಅಂತ ಹೆಸರಿಟ್ಕೊಂಡೆ. ಈ ಥರ ಹಾಗೆ ಎಲ್ಲ ಏನೋ ಆಯಿತು. ಬಟ್ ನಿಮ್ಗೆ ಗೊತ್ತಿತ್ತು ಅವ್ರು ಆಲ್ರೆಡಿ ಮದುವೆ ಆಗಿದೆ ಅಂತ? ಹಾಂ, ಗೊತ್ತಿತ್ತು. ಅವ್ರ ಮಿಸ್ಸಸ್ ಬರೋರು ಅವ್ರ ಜೊತೆ. ಹಾಂ. ಸೊ ಅವ್ರ ಪ್ರತಿಕ್ರಿಯೆ ಏನಿತ್ತು ನಿಮ್ಮ ಮದುವೆ ಆದಾಗ? ಅವ್ರ ಪಾಪ ಇನ್ನೇನು ಗೊತ್ತಲ್ಲ, ಈಗ ನಾವು ಸುಮ್ಮನೆ ಇರ್ತೀವ ನಮ್ಮ ಗಂಡದಿರು ಬೇರೆಯವ್ರ ಜೊತೆ ಮಾತಾಡಿದ್ರೆ? ನಮ್ಮ ಥರನೇ ಅದು ಒಂದು ಹೆಣ್ಣಲ್ವಾ ಪಾಪ. ಕೊನೆ ಲಾಸ್ಟ್ಗೆ ಇನ್ನೇನು ಸಾಯೋದೊಂದು 6 ತಿಂಗಳಿದೆ ನಂಗೆ ಬಂದ್ಬಿಡ್ತು ನಮ್ಮ ಮನೆಗೆ. ಅವ್ರು ಮೊದಲನೇವರು? ಮೊದಲವರು. ನೀನು ಇಷ್ಟು ಒಳ್ಳೆ ಕಣೆ, ಅದಕ್ಕೆ ನನ್ನ ಗಂಡ ನಿನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದು ಅಂತ ಲಾಸ್ಟ್ಗೆ ಆಶೀರ್ವಾದ ಮಾಡಿ, ಆಮೇಲೆ ಸಾಯೋವಾಗ ಮಂಜಾ ನವಿ, ಆಮೇಲೆ ಚಂದ್ರೇ ಎಲ್ಲಿದೆಯಾ ಬಾರೆ, ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ನೀರು ಕುಡಿಸ್ ಬಾರೆ ಅಂತ ಕರೆದ್ರಂತೆ ಪಾಪ. ಅಷ್ಟೊತ್ತಿಗೆ ನಾವಿಲ್ಲಿದ್ವಲ್ಲ, ಇಲ್ಲೇ 1 ವಾರ 15 ದಿವಸ ಇಟ್ಕೊಂಡಿದ್ವಿ. ಅದೇನೋ ಇರೋಕ್ಕೆ ಮನಸ್ಸು ಮಾಡದೆ ಹೊರಟ್ಬಿಟ್ರು ಪಾಪ ಅವರು. ಆಮೇಲೆ ಹೆಣ್ಮಗಳ ಮನೆಯಲ್ಲೇ ಇದ್ದರು. ಸೀನ್ಸ್ ಆದಮೇಲೆ ಒಂಗರ್ಗಳೆಲ್ಲೋದ್ವ, ಎಲ್ಲ ಎಲ್ಲೆಲ್ಲಿ ಹೋದ್ವಪ್ಪ. ಡ್ರಾಮಾ ಸೀನ್ರಿ ಮಾಡಿದ್ಮೇಲೆ ಸೀನ್ಸ್ ಇಟ್ಮೇಲೆ ಎಲ್ಲ ಸಾವಿರಾರು ರೂಪಾಯಿ ಲಾಸ್ ಮಾಡ್ಕೊಬಿಟ್ಟವ್ರು ಅವಾಗ. ಆಮೇಲೆ ನಾನು ಒಂದು ದಿವಸ ಹುಷಾರಿರಲಿಲ್ಲ ಅವ್ರಿಗೆ. ಏನೋ ನೋಡು ಸ್ವಾಮಿ ಹಿಂಗೆ ನಡು ಚಂದ್ರ ಒಂದು ಸೈಟ್ ಇದೆ, ಅದನ್ನು ನಿನಗೆ ಕೊಡ್ತೀನಿ, ಅದನ್ನು ಮನೆ ಕಟ್ಟಿಸು, ಮಕ್ಕಳುಗಳಿಗೆ ಮಕ್ಕಳ ಹೆಸರಿಗೆ ಮಾಡಬೇಡ ಅಂದರು. ಆಯಿತು ಅಂತೇಳಿ ಈ ಸೈಟು ಅವ್ರಿಗೆ ಈ ರಾಜಣ್ಣ ಅನ್ನೋರು, ರಾಜಗೋಪಾಲ್ ನಗರ ಅಂತ ಹೆಸರಿಟ್ಟವ್ರಲ್ಲ, ಅವರು ಭೀಮನ ಪಾತ್ರ ಮಾಡಿದ್ರಂತೆ. ಆವಾಗ ಭೀಮನ ಏನು ಅಂತ ಗೊತ್ತಿಲ್ಲ ಅದು. ಆವಾಗ ಪತ್ರ ಕೊಟ್ಟಿದ್ರಂತೆ. ಆ ಪತ್ರವನ್ನು ತೊಗೊಂಡೋಗಿ ಎಲ್ಲ ಇಟ್ಟಿದ್ರು ಅವರು, ಅದನ್ನು ತಗೊಂಬಂದು ಕೊಟ್ಟರು. ಆಮೇಲೆ ಇವನು ಹುಟ್ಟಿದ ಮೇಲೆ ಮೊದಲನೇವರು ಇವರೇ ಒಂದು ಮಗು ಹುಟ್ಟಿ ಸತ್ತೋಯ್ತು, ಅದು ಹೊಟ್ಟೆಲ್ಲೇ ಸತ್ತೋಯ್ತು ಅದು. ಹೌದು. ಆಮೇಲೆ ಇವರು ಹುಟ್ಟಿದ್ಮೇಲೆ ಪುಟ್ಟಸ್ವಾಮಿ ಗೌಡರು ಅಂತ, ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ಪಾಪ. ಪುಟ್ಟಸ್ವಾಮಿ ಗೌಡರು ಅವರು ಒಂದು ಇದು ಪತ್ರ, ನಮ್ಮ ಗೌಡರು ಹುಡುಗಿ ನೀನು, ಅದಕ್ಕೆ ನಿನ್ನ ಮಗನಿಗೆ ನಮ್ಮ ಹೆಂಡತಿ ಹೆಸರಿರೋ ಗಿರಿಜಾಂಬ ಅಂತ ಹೆಸರು, ನನ್ನ ಹೆಂಡತಿ ಹೆಸರಲ್ಲಿರೋದನ್ನು ನಿನಗೆ ಫ್ರೀಯಾಗಿ ಕೊಡ್ತೀನಮ್ಮ. ಇವ್ರಿಗೆ ಈ ಮಗುಗೆ ಇದು ಏನು ಪ್ರೆಸೆಂಟೇಷನ್ ಅಂತ ಕೊಟ್ಟರು. ಕೊಟ್ಟ ಮೇಲೆ ಆ ಪತ್ರವನ್ನು ತಗೊಂಡು ನಾವು ಆವಾಗಲೇ ನೋಡಬೇಕಾಗಿತ್ತು. ಅವ್ರು ಕೊಟ್ಟಾಗಲೇ ನೋಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಇವರು ವಜ್ರಪ್ಪ ಅವ್ರನ್ನ ತಗೊಂಡೋದ್ರು, ಅವ್ರ ಬೀರಲ್ಲಿ ಇಟ್ಕೊಂಡ್ರು, ಎಲ್ಲಿ ಇಟ್ಕೊಂಡ್ರು, ನಾನೇನು ಅದ್ರ ಬಗ್ಗೆ ಏನು ಕೇಳ್ತಾ ಇರಲ್ವಲ್ಲ, ತೊಗೊಂಡೋಗಿ ಎಲ್ಲ ಇಟ್ಕೊಂಡ್ರು. ಅದು ಹಂಗೆ 10 ವರ್ಷ ಆಗೋಯ್ತು ಆ ಪತ್ರ. ಆಮೇಲೆ ಎಲ್ಲ ದೊಡ್ಡವರಾದಮೇಲೆ ಇವ್ರಿಗೆಲ್ಲ ಹೇಳಿದೆ, ನೋಡಪ್ಪ ಈ ಥರ ಪತ್ರ ಐತೆ ನಿಮ್ಮ ಅಪ್ಪನ ಹತ್ರ ತಂದು ಕೊಟ್ಟರು. ಅದಕ್ಕೆ ಹೋದ್ವಿ ಹುಡ್ಕೋಕ್ಕೆ. ಎಲ್ಲಿಗೆ ಹೋತ್ರ? ಕಾಮಾಕ್ಷಿಪಾಳ್ಯದ ಮೋರಿ ಹತ್ರ. ಆವಾಗ ಹೋದ್ವಿ, ಸೈಟ್ ಇದೆ ಇಲ್ಲಿ ನಮ್ಮದು ಅಂತ ಹುಡುಕು ನೋಡಿದ್ರೆ ಶನಿಮಹಾತ್ಮ ಟೆಂಪಲ್ ಕಟ್ಟಿದ್ರು ಆ ಸೈಟಲ್ಲಿ. ಅದಕ್ಕೆ ಬೇಡಪ್ಪ, ನಮಗೆ ಅವನ ಹೆಸರು ಹೇಳೋಕ್ಕೆ ಭಯ ಅಂಥದ್ದು. ಅವ್ರು ದೇವಸ್ಥಾನ ಕಟ್ಟಿರೋವಾಗ ನಮಗೇನಕ್ಕೆ ಬೇಕು ಅಂದಾಗ ನಮ್ಮ ಮಕ್ಕಳುಗಳು ಹೇಳಿದ್ರು, ಹೌದಮ್ಮ ನಮ್ಗೆ ಇರೋಕ್ಕೆ ಮನೆ ಇದೆ, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಗೋಕ್ಕೆ ನೆಮ್ಮದಿಯಾಗಿದ್ದೀವಿ, ನಮಗೆ ಮತ್ತೆ ಇನ್ಯಾವ ಸೈಟು ಬೇಡ ಏನು ಬೇಡ ಅಂತ ಅವರು ಆಸೆ ಬಿಟ್ಬಿಟ್ರು. ನಾವು ಮತ್ತೆ ಅದಕ್ಕೆ ಕೈ ಹಾಕಕ್ಕೆ ಹೋಗಲಿಲ್ಲ. ಅವರ ಯಜಮಾನರು ಕೂಡ ಹೋಗ್ಲಿ ಬಿಡು, ಅದು ನಾಗನಾಥ್ಪುರದ್ದು ನಾವು ಇದು ಮಾಡಲಿಲ್ಲ, ಇದನ್ನು ನಮ್ಮ ಕೈಗೆ ಸೇರಲಿಲ್ಲ, ಇಷ್ಟು ಸೇರಿದೆ. ಆಮೇಲೆ ಕುಮಾರಸ್ವಾಮಿ ಲೇಔಟಲ್ಲಿ ಇಟ್ಟಿದ್ರು ನಮ್ಮ ಅಕ್ಕವ್ರನ್ನ. ಕುಮಾರಸ್ವಾಮಿ ಮೊದಲ ಹೆಂಡತಿ ಮತ್ತು ಕುಟುಂಬ ಅಲ್ಲಿತ್ತು. ಹೌದು, ಸ್ವಂತ ಮನೆ ಇತ್ತು ಅದು ಕುಮಾರಸ್ವಾಮಿ ಲೇಔಟಲ್ಲಿ. ಕಲಾವಿದರಿಗೆ ಅಂತಾರೆ ಕೊಟ್ಟಿದ್ದ ಮನೆ ಅದು. ಓಕೆ. ಅದು 1976-77ರಲ್ಲಿ ನಾನು ಬಂದಲ್ಲ, ನಾನು ಇವರು ನಾಟಕಗಳಲ್ಲಿ ಪಾತ್ರ ಮಾಡುವಾಗ ಕೊಟ್ಟರು, ನಾನು ಬರೆದಾಕ್ದೆ. ನನ್ನ ಹೆಸರು ಬರಲಿಲ್ಲ, ಅದು ವಜ್ರಪ್ಪನವ್ರ ಹೆಸರು ಬಂತು. ಬಂದಾಗ ಅದನ್ನು ತಗೊಂಡ್ವಿ ಅಲ್ಲಿಟ್ರು. ಮಕ್ಕಳ ಮದುವೆ ಬಂತು. ಇವಾಗ ಏನು ಮಾಡೋದು ಚಂದ್ರ, ಇವಾಗ ಏನು ಮಾಡೋಕ್ಕಾಗಲ್ಲ, ಮನೆ ಮಾರ್ಬಿಡ್ತೀನಿ ಅಂತ. ಬೇಡ, ಆ ಮನೆಯಿಂದ ನನ್ನ ಇವನಿಗೆ ನವಿಗೆ ಬರೀ, ಈ ಮನೆ ಮಂಜಂಗಿರುತ್ತೆ, ನಾನು ನನ್ನ ತಮ್ಮನಿಗೆ ಇವರ ಜಮೀನಿದೆ, ನಮ್ಮ ತಮ್ಮವ್ರದ್ದು, ಆ ಜಮೀನಲ್ಲಿ ಸ್ವಲ್ಪ ದುಡ್ಡು ಎತ್ತು ಕೊಡ್ತೀನಿ ನಿನಗೆ, ಮಗಳ ಇನ್ನೂ 2 ಮದುವೆಗೆ ಅಂದೆ. ಇಲ್ಲ ಹಂಗಾಗೋದಿಲ್ಲ, ಅದು ಸರಿ ಹೋಗೋದಿಲ್ಲ ಅಂದರು. ಮಾರ್ಕೊ ಅಂದರೆ ಎಲ್ಲಮ್ಮನ ಹೆಸರಿಗೆ, ಅದೇ ಅಕ್ಕವ್ರ ಹೆಸರಿಗೆ 3 ಲಕ್ಷ ರೂಪಾಯಿ ಇಡಬೇಕು.
ಯಾಕೆಂದರೆ ನಾಳೆ ದಿವಸ ನಾನು ಇರಲ್ಲ, ನೀನು ಇರಲ್ಲ, ಯಾರೂ ಇರಲ್ಲ. ಅವರನ್ನು ಯಾರು ನೋಡ್ಕೊತಾರೆ? ಎಲ್ಲ ಮುನ್ನ ಯಾರು ನೋಡ್ತಾರೆ? ಯಾರು ನೋಡ್ಕೊತಾರೆ ಕರೆಕ್ಟು ಅಂತ ಹೇಳಿ ನಮ್ಮ ಅಕ್ಕವ್ರ ಹೆಸರಲ್ಲಿ 3 ಲಕ್ಷ ರೂಪಾಯಿ ಡಿಪಾಸಿಟ್ ಏನಂತಾರಲ್ಲ ಅದು ಮಾಡಿಸ್ಬಿಟ್ಟಿದ್ದೀರಾ? ಮಾಡಿಸಿದೆ. ಅವರು ಸಾಯೋವಾಗ ಅವರ ಕೊನೆ ಮಗಳು ಸುಮಾ ಅಂತ ಇದ್ದಾರೆ, ಅವರೇ ನೋಡಿಕೊಂಡು ಅವರೇ ಆ ದುಡ್ಡನ್ನು ಇದು ಮಾಡಿಕೊಂಡು ಖರ್ಚು ಮಾಡಿ ಎಲ್ಲ ಮಾಡಿ ಅವ್ರು ನೋಡಿಕೊಂಡ್ರು. ನಮಗೇನು ತೊಂದರೆ ಕೊಡಲಿಲ್ಲ. ನಮ್ಮ ಕರ್ತವ್ಯ ಇವ್ರದ್ದು ಮುಡಿ ಕೊಡೋದು ಇವ್ರದ್ದು ಮಾಡಬೇಕಲ್ಲ. ಏಕೆಂದರೆ ಅದು ನಮ್ಮ ಇದದು ಕುಟುಂಬ. ಹೌದು. ಅದಕ್ಕೆ ನೋಡ್ರಪ್ಪ ಅಂದಿದ್ದಕ್ಕೆ ಪಾಪ ಇವರು ಎಲ್ಲ ಕಾರ್ಯಗಳನ್ನು ಅವರ ಚಿಕ್ಕಮ್ಮಂಗೆ ಅಂತ ದೊಡ್ಡಮ್ಮಂಗೆ ಅವನು ಮಾಡ್ದ, ಇವ್ರ ತಂದೆಗೆ ಇವನು ಮಾಡ್ದ, ನನಗೆ ಇಬ್ಬರು ಸೇರಿ ಮಾಡ್ತಾರೆ. ಇಬ್ಬರು ಸೇರಿ ಮಾಡ್ತಾರೆ. ಅದೇ ಮದುವೆ ಆದಮೇಲೆ ಅದು ಮದುವೆ ಆಗಿ ಮತ್ತು ನಾಟಕಗಳಿಗೆ ಅವಾಗವಾಗ ಹೋಗ್ತಾಯಿದ್ವಿ. ಅವಾಗ ಹೋಗಿ ಸ್ವಾಮಿಯವ್ರ ಪರಿಚಯ ಅಲ್ಲ, ಅವಾಗ ಹೋಗಿ ಮಾತಾಡ್ಸ್ಕೊಂಬರ್ತಾಯಿದ್ವು, ಎಲ್ಲ ಇದು ಮಾಡ್ತಾಯಿದ್ವು. ಮಾಡ್ತಾಯಿದ್ರೆ ಬರೋರು ಸ್ವಾಮಿಯವರು ನಾಟಕ ನೋಡೋಕ್ಕೆ. ವಜ್ರಪ್ಪನವ್ರ ನಾಟಕ ಅಂದರೆ ಮುಂದೆ ಸೀಟಲ್ಲಿ ಬಂದು ಕೂತ್ಕೊಂಡ್ಬಿಡೋರು. ಭಾರಿ ಒಳ್ಳೆ ಮನುಷ್ಯರು ಸ್ವಾಮಿಯವರು, ವೀರೇಂದ್ರ ರೆಡ್ಡಿ ಅವರು. ಆಮೇಲೆ ನಾಟಕ ಇವತ್ತು ವಜ್ರಪ್ಪನವ್ರದ್ದು ಬಬ್ರು ವಾಹನ ಓಡ್ತಾ ಇದೆ, ನಡೀರಿ ಅಂತ ಬಂದುಬಿಟ್ಟು ಹೆಂಡತಿ ಮಕ್ಕಳು ತಾಯಿ ಎಲ್ಲರೂ ಬಂದು ಕೂತ್ಕೊಂಡು ನಾಟಕ ನೋಡಿಕೊಂಡು ಆವಾಗ ಅವ್ರ ಆಶೀರ್ವಾದ ಮಾಡಿ ಅಲ್ಲಿ ಅನೌನ್ಸ್ ಮಾಡಿ ಇದೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಪರಿಚಯ ನಮಗೆ. ನಾವು ಏನಾದರೂ ಯಾವಾಗಾದ್ರು ಹೋದರೆ ಸ್ವಾಮಿ ಅಂತ ಮಾತಾಡಿಸ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಬರ್ತೀವಿ. ಇದು ಕೊಯ್ರದಲ್ಲಿ ಉತ್ತರ ರುಕ್ಮಿಣಿ ಪಾತ್ರ ಮಾಡಿದ್ದೆ, ಇದು ಉತ್ತರೆ ಪಾತ್ರ. ಆಗ 1983 ಏಪ್ರಿಲ್ ಮೇಯಲ್ಲಿ ಮಾಡಿದ ನಾಟಕ ಇದು. ನಮ್ಮ ದೊಡ್ಡ ಮಗ ಅವರು ಫೆಬ್ರವರಿಯಲ್ಲಿ ಹುಟ್ಟಿದ್ರು. ಮಾರ್ಚ್ ಏಪ್ರಿಲ್ಗೆಲ್ಲ ವಜ್ರಪ್ಪ ಅವ್ರ ನಾಟಕ ಕಲಿಸಿ ಅದಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬೇರೆ ಎಲ್ಲ ಯಾಕೆ ನಾನೇ ಹೋಗೋಣ ಅಂತ ಹೋಗ್ಬಿಟ್ಟು ಬಣ್ಣ ಎಲ್ಲ ಹಾಕ್ಕೊಂಡೆ ನೋಡಿ, ಈ ಥರ ಡ್ರೆಸ್ ಎಲ್ಲ ಮಾಡಿಕೊಂಡೆ ಎಲ್ಲ ಆಯಿತು. ಸೀನ್ಗೆ ಹೋಗಿದ್ದೀನಿ, ಸೀನ್ಸೆಲ್ಲ ಆಡ್ತಾಯಿದ್ದೀವಿ. ಬಾರೋ ಬಾ ಪ್ರಿಯ ಆನಂದದಿಂದಲಿಯುವ ಬಾ ಅಂತ ಆಡ್ತಾಯಿದ್ದೀವಿ. ಎಲ್ಲ ಆಡಿ ಮುಗಿಸ್ಕೊಂಡು ಒಳಗಡೆ ಬಂದರೆ ಪಾಪನೇ ಇಲ್ಲ. ಪಾಪನ ಯಾರೋ ಎತ್ಕೊಂಡೋಗ್ಬಿಟ್ಟವ್ರೆ. ಅವಾಗ ತಕ್ಷಣ ಓಡ್ಬಂದು ಸ್ವಾಮಿಯವ್ರಿಗೆ, ಸ್ವಾಮಿ ಪಾಪು ಇಲ್ಲ ಮಂಜುನ ಯಾರೋ ಎತ್ಕೊಂಡೋಗ್ಬಿಟ್ಟವ್ರೆ ಮಗುನ ಅಂತ. ಹ್ಞೂ ಪಾಪ. ಅವಾಗ ಎದ್ದು ಸ್ಟೇಜ್ ಹತ್ತಿದ್ರು. ಸ್ಟೇಜ್ ಹತ್ತಿ ದಯವಿಟ್ಟು ಯಾರಾದರೂ ನಮ್ಮ ಮಗುನ ಕರ್ಕೊಂಡೋಗಿದ್ರೆ ಅದನ್ನು ಕೊಟ್ಬಿಡಿಯಪ್ಪ, ಈ ಥರ 3 ತಿಂಗಳು ಮಗು ಅದು ಅಂತ. ಆವಾಗ ಅಲ್ಲಿ ಶಕುನಿ ಪಾತ್ರ ಮಾಡೋರು ಒಬ್ಬರಿದ್ದರು, ಅವ್ರ ಹೆಸರನ್ನು ಮರ್ತುಬಿಟ್ಟಿದ್ದೀನಿ, ಭಾರಿ ಒಳ್ಳೆಯವರು ಅವರು. ಸಾರ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಅಳ್ತಾ ಇತ್ತು ಎದ್ದು, ಅದಕ್ಕೆ ನಾನು ಕರ್ಕೊಂಬಂದಿದ್ದೀನಿ ಇಲ್ಲಿಗೆ ಅಂತ ಅಂದ್ಬಿಟ್ಟು ನಾಟಕ ನೋಡೋಕೆ ಕರ್ಕೊಂಡೋಗಿದ್ದಾರೆ ಮುಂದೆ, ಆಡಿಯನ್ಸ್ಗೆ ಹೋಗಿದ್ದಾರೆ. ಆವಾಗ ಹೇಳಿದ ತಕ್ಷಣ ಪಾಪ ಎದ್ದು ವಜ್ರಪ್ಪನವರು ನಮ್ಮ ಮಗುನ ತಂದು ಕೊಡಿ ಅಂತ ಬೇಡ್ಕೊಂಡಿದ್ದು ನೋಡಿದ್ರೆ ಇವತ್ತು ನೆನಪು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಪಾಪ. ಅಯ್ಯೋ ಭಗವಂತ. 3 ತಿಂಗಳು ಬಾಣಂತಿ, 2 ತಿಂಗಳು ಬಾಣಂತಿಗಳಲ್ಲೆಲ್ಲ ಡ್ರಾಮಾಗಳು ಮಾಡಿದೆ. ರೆಸ್ಟೇ ತಗೊಳ್ಲಿಲ್ಲ. ಈಗ ರೆಸ್ಟ್ ತೊಗೊಂಡ್ರೆ ಇಲ್ಲೆಲ್ಲ ಏನು ಮಾಡಬೇಕು ಮಾಡೋಕ್ಕಾಗ್ತಾ ಇರಲಿಲ್ಲ. ಸಾಕು, ಇವಾಗಲೂ ಇಷ್ಟು ವಯಸ್ಸಾಗಿದೆ, ನನಗೆ BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಮುದ್ದೆ ಹೊಡಿತೀನಿ, ನಿದ್ದೆ ಹೊಡಿತೀನಿ. ನಿದ್ದೆ ಎಲ್ಲ ಕರೆಕ್ಟಾಗಿರೋದ್ರಿಂದ ನನಗೆ ಯಾವ ಕಾಯಿಲೆನೂ ಇಲ್ಲ. ಆವಾಗಿಂದನೂ ಅಷ್ಟೇ ನೋಡಿ. ಈಗ 3 ತಿಂಗಳು ಬಾಣಂತಿ ಹೋಗ್ಬಿಟ್ರೆ ಚಳಿ ಬರುತ್ತೆ, ಜ್ವರ ಬರುತ್ತೆ ಅಂತಾರೆ. ನಮ್ಗೆ ಯಾವ ಜ್ವರನೂ ಬರಲಿಲ್ಲ, ಯಾವುದು ಬರಲಿಲ್ಲ. ಕಲಾವಿದ್ರಿಗೆ ಏನೂ ಬರೋಲ್ಲ, ನಿಜವಾದ ಕಲಾವಿದ್ರಿಗೆ ಏನೂ ಬರೋಲ್ಲ. ಅದಕ್ಕೆ ಆ ಕಲಾ ಸರಸ್ವತಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರಬೇಕು. ಹಾಸನದಲ್ಲಿ ಜನವರಿ 1 ನಾಟಕ ಹೋದ್ರೆ ನಾರದನ ಪಾತ್ರದ ಕೈ ಕೊಟ್ರೆ ಏನು ಮಾಡೋದು, ಒಳ್ಳೆ ಕಥೆ ಆಯ್ತಲ್ಲ. ಸ್ವಾಮಿ ಅಂದರು, ಚಂದ್ರ ಆಮೇಲೆ ಇದು ಮಾಡುವಂತೆ ನೀನು ಬೇರೆ ಪ್ರಮೇಳೆ ಇವಾಗ ನಾರದಂದು 2 ಡೈಲಾಗು 2 ಹಾಡುಗಳು ಆಡಬೇಕು. ಯಾವ್ದು ಸ್ವಾಮಿ? ನಾನು ಮಾಡೇ ಇಲ್ವಲ್ಲ ಮರೆ, ಯಾವತ್ತೂ ನಾನು ಅದು ನಾರದನೇ ಮಾಡಿಲ್ಲ. ಹೋಗಿ ಮಾಡುವಂತೆಲ್ಲ ಹೆಂಗೆ ಮಾಡೋದು ಬರ್ಕೊಟ್ರು. ಹೋಗ್ತಾ ಒಂದು ಹಾಳೆ ಮೇಲೆ ಅದನ್ನು ನಾನು ತಂಬೂರಿ ಹಾಕ್ಕೊಂಡಲ್ಲ, ಜುಟ್ಟು ಹಾಕ್ಕೊಂಡು ಎಲ್ಲ ಮಾಡಿಕೊಂಡು, ದೇವಾ ಇದು ನಿನ್ನ ಲೀಲೆ ಅಂದೆ. ಜನ ಎಲ್ಲ ಚಪ್ಪಾಳೆ ಹಾಕ್ಬಿಟ್ರು ಫಸ್ಟ್ ಸಿನಿಗೆನೆ. ಅದು ಇದೇ ಗೊತ್ತಿಲ್ಲ ನನಗದು. ಅಂದರೆ ಅವಾಗಿಂದನೂ ನನಗೊಂದು ಸ್ವಲ್ಪ ಮುನ್ನುಗ್ಗ ಕಷ್ಟ. ಸ್ವಲ್ಪ ಈ ಮುನ್ನುಗ್ಗ ತನಕ ಏನಾಗುತ್ತೋ ಏನೋಪ್ಪ,
ಏನು ಮಾಡೋದಪ್ಪ ಅಂತಂದು ಸ್ಟೇಜಿಗೆ ಬಣ್ಣ ಹಾಕಿ ಹೋಗ್ಬಿಟ್ರೆ ಅದೇನು ಮೈ ಮೇಲೆ ದೇವ್ರು ಬರುತ್ತೋ ಅದು ನನಗೆ ಗೊತ್ತಿಲ್ಲ. ಆ ಥರ ಅಲ್ಲಿ ಹೋಗಿ ಆಸನದಲ್ಲಿ ಆ ಥರ ಕೈ ಮೇಲೆಲ್ಲ ಬರ್ಕೊಂಡು ಇದು ತಂಬೂರಿ ಮೇಲೆಲ್ಲ ಬರ್ಕೊಂಡು ನಾರ್ದನ್ ಪಾತ್ರ ಮಾಡಿಕೊಂಡು ಒಂದು ಸ್ಮಾರ್ಕ್ ಗೀಟಿಸ್ಕೊಂಬತ್ತಿದ್ದೆ. ಅದೊಂದು ನಮ್ಮ ಸ್ವಾಮಿ ಅದೇ ಹೇಳುತ್ತೆ, ಎಲ್ಲಿಗಾದರೂ ಹೋಗು, ಇಲ್ಲೊಂದೂರು. ರಾತ್ರಿ ಅವ್ರಿಗೂ ನಂಗೂ ಸ್ವಲ್ಪ ಬೆಳಗ್ಗೆ ಜಗಳ ಆಗಿತ್ತು. ಸಾಯಂಕಾಲ ಹೋಗ್ತಿದ್ವಿ, ಶ್ರುತಿ ಜಾಸ್ತಿ ಇಟ್ಬಿಟ್ಟವ್ರೆ. ನಿಮ್ಮ ಯಜಮಾನ್ರು ಲಕ್ಷ್ಮೀದೇವಿ ನಗರ ಅಂತ ಇಲ್ಲಿ, ಲಕ್ಷ್ಮೀದೇವಿ ನಗರ, ಲಕ್ಷ್ಮೀದೇವಿ ನಗರದಲ್ಲಿ ಲಗ್ಗಿರತಾವ. ಆಮೇಲೆ ನಮೋ ತ್ರಿಭುವನ ನಾಯಕನೇ, ನಮೋ ತ್ರಿಭುವನ ನಾಯಕನೇ, ವನರುಹಲೋಚನ ಶ್ರೀಹರಿಯೇ, ವೇದವನ ಧರಿಸೆ ವಾಸುದೇವನೇ, ವರಹ ಮತ್ಸರೂಪ ಧರಿಸಿ ಭಕುತಗೆ ಮಹಿಮೆ ತೋರಿ ಮಹಿಳ್ ಮೆರೆದ ಮಹಿಮನ್, ನಮೋ ತ್ರಿಭುವನ ನಾಯಕನೇ. ಮಂದರಗಿರಿಯ ಅಲ್ಲಿಟ್ಟವ್ರೆ ಆಡೋಕ್ಕೆ ಆಗ್ದಂಗೆ. ಅವ್ರಿಗೆ ಗೊತ್ತು, ನಿಮ್ಗೆ ಅಲ್ಲಿ ಹೋಗಲ್ಲ, ನೀವು ಅಲ್ಲಿ ಹೋಗಲ್ಲ ಅಂತ ಗೊತ್ತು, ಬಾಸ್ ಗೊತ್ತು. ಮಂದರಗಿರಿಯ ಬಿಂದಳು ಪೊತ್ತು ಅಂದೆ, ನೋಡಿದೆ ಮುಖ ಅಂತಾರೆ. ಓ ತಡಿ ಮಾಡ್ತೀನಿ ಹಿಂಗೆ ಅಂದಿದ್ದು. ಸುಮ್ಮನೆ ಅವಾಗೇನೋ ಒಂದು ಸ್ವಲ್ಪ ಬಂದಂಗೆ ಹಂಗೆ ಹಿಂಗೆ ಆಡ್ಬಿಟ್ಟು ಕೈ ಮುಗಿದ್ಬಿಟ್ಟೆ ಅಷ್ಟೇ. ಕೊನೆ ಲಾಸ್ಟಿಗೆ ಏನು ಮಾಡಿದೆ, ಜಗದ ಜೀವನದಾತನು ನೀ ಅಂದೆ. ಕೃಷ್ಣ ಪರಮಾತ್ಮ ಬಂದಲ್ಲ ಕಳಿಸ್ಬೇಕು, ಅದು ವಿದ್ರನಾಡೋದು. ಮತ್ತು ಇವಾಗ ಈ ಹಾಡು ಕೆಟ್ಟೋಗಿದೆ. ಇವಾಗ ಇಲ್ಲಿ ನಾನು ಹಾಡು ಸೈ ಅನ್ಸ್ಕೊತ ಇದ್ರೆ ನನಗೆ ಯಾರು ಬೆಲೆ ಕೊಡ್ತಾರೆ ಆಮೇಲೆ ಅಂದಿದ್ದು. ಯಾವಾಗ ಹಾಡಿದೆ ಚಪ್ಪಾಳೆ ಹಾಕ್ಬಿಟ್ರು ಜನ ಎಲ್ಲ, ಲೇ ಏನೇ ಕಲ್ತಿದ್ಯಾ ನೀನು, ಯಾವುದೋ ಸೀನು ಎಲ್ಲಿಗೋ ಆಡ್ಕೊಂಡು ಏನೋ ಮಾಡಿಬಿಡ್ತೀಯಲ್ಲ ನೀನು ಅಂತ ಹೇಳಿ. ಅದೊಂದು ಪಾಪ ಮರೆಯೋಕ್ಕಾಗತ್ತೆ ದಿವಸ ಪಾಪ. ಜಾಸ್ತಿ ಜಗಳ ಆಡ್ತಾ ಇದ್ ನೀವ ಸರ್? ಅವರೇ ಜಾಸ್ತಿ ಜಗಳ ಆಡ್ತಾ ಇದ್ದಿದ್ದು. ಹೌದಾ? ಯಾಕೆ, ಏನಂತ ಪ್ರಾಬ್ಲಮ್ ಸರ್ ಅದು? ಪಾಪ ಅಲ್ಲಿ ಇಲ್ಲಿ ತಲೆ ಕೆಡ್ಸ್ಕೊಬರೋರು. ಅದು 2 ಸಂಸಾರ, ಆ 7 ಮಕ್ಕಳು, ಆಮೇಲೆ ಇಲ್ಲೊಂದು 2 ಮಕ್ಕಳು, ಇವ್ರನ್ನ ಓದಿಸ್ಬೇಕು ಮಾಡಬೇಕು, ಎಲ್ಲ ಸ್ವಲ್ಪ ತಲೆ ಬಿಸಿ ಇರೋದು. ತಲೆ ಬಿಸಿ ಪಾಪ. ಅಂದ್ರೆ ನಾವು ಹಂಗೆ ಎಲ್ಲ ಮಾಡಿಕೊಂಡು ಎಲ್ಲ ನಮ್ಗೆ ಗೊತ್ತಿರೋ ವಿಚಾರನೇ ಅಲ್ವಾ. ಮತ್ತು ಇನ್ನೊಂದು, ನಾವು ಯಾವತ್ತೂ ಅವ್ರಿಗೆ 7 ಮಕ್ಕಳಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ನಾವು ಯಾವತ್ತೂ ತಿಳ್ಕೊಂಡವ್ರೆ ಅಲ್ಲ. ಅಲ್ಲಿ ಹೋಗ್ಬೇಡ ಅಂತ ಏನು ಅಂದವರಲ್ಲ. ಆಮೇಲೆ ಪ್ರತಿಭಾ ಭಾಗ್ಯ ಇದಕ್ಕೆ ಬಂದರು, ನಾಟಕಗಳಿಗೆ ಬಂದರು ಆರ್ಟಿಸ್ಟ್ ಅವರು. ಅವ್ರು ಬಂದಾಗ ನಾವೆಲ್ಲ ಅದೇ ಇವಾಗ ಚುಮ್ಕಿದು ಹಾಕೋತಾ ಇದ್ದು. ಅವ್ರು ಬಂದ ಮೇಲೇ ನಮ್ಮ ಇದಕ್ಕೆ ಕಳೆ ಬಂದಿದ್ದು. ಪೌರಾಣಿಕ ನಾಟಕಕ್ಕೆ ಕಳೆ ಬಂದಿದ್ದೆ ಪ್ರತಿಭಮ್ಮ ಭಾಗ್ಯಮ್ಮ ಬಂದಮೇಲೆ. ಸೊ ನಿಮ್ಮ ಥರ ಕಲಾವಿದರಾಗಿ ಬಂದ್ಬಿಡ್ರು ಅವರು ಅಲ್ಲಿ ಅವ್ರದ್ದು ಇದಿತ್ತು ಕಂಪ್ನಿ ಆದಮೇಲೆ ಇಲ್ಲಿ ಈ ಅದೇ ಈ ಜನಗಳ ಮಧ್ಯದಲ್ಲಿ ಮತ್ತು ಇನ್ನೊಂದು ಹಳ್ಳಿಗಳ ಕಡೆ ಎಲ್ಲ ಹೋಗೋದಕ್ಕೆ ಮಾಡೋದಕ್ಕೆ ದುಡ್ಡು ಇದು. ನೀವು ಅವ್ರನ್ನೂ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಬೇಕು ಪಾಪ. ಎಲ್ಲವ್ರೆ ಇದ್ದಾರೆ, ಕೊಡ್ತೀನಿ ಫೋನ್ ನಂಬರು. ನೋಡ್ರಿ ಹೋಗೋಣ ಮಾಡಿ ಖಂಡಿತ ಇರಲಿ. ನಮ್ಮ ಕಲಾವಿದರುಗಳು ಚೆನ್ನಾಗಿರ್ಬೇಕು. ಅವರೊಂದು ಇನ್ನೊಂದು ಅಣ್ಣಣ್ಣ ಅಜ್ಜಿ ಇದೆ, ಮಂಜುಳಮ್ಮ ಅಂತ ಹೇಳಿ. ಮಾಡಿದ್ದೀವಿ. ಯಾರು? ಅದೇ ಇವರು ನಾಗರತ್ನಮ್ಮ ತಂಗಿ ಮಾಡಿದ್ದೀರಾ? ಬಹಳ ದೊಡ್ಡ ಅಯ್ಯ ಪಾಪ ನಮಗೆ ಅವರು ಕಳ್ಳ ಮಾಡಿದ್ರೆ ನಾನು ಸದಾರಾಮೆ ಮಾಡ್ತಿದ್ದೆ. ಅಂತಿದ್ರೆ ಆಹಾ ಎಷ್ಟು ನಟನೆ ಮಾಡ್ತೀಯ ಮಾಡಿದ. ಯಾರು ಹಿಂಗೆ ಮಾಡಿರ್ಲಿಲ್ಲ ಕಡೆ. ಹೊಟ್ಟೆ ನೋವು ಅಂತ ನೀರು ತಗೊಬರೋಗು ಅಂತ ಹೇಳಿ ಕಳಿಸ್ಬೇಕಲ್ಲ, ಅವರೇ ಕಳ್ಳ ಇರೋ. ಓಹೋ ಭಾರಿ ಚೆನ್ನಾಗಿ ನಟನೆ ಮಾಡ್ತೀಯ ಅಂತ ಹೇಳ್ಕೊಂಡು ಭಾರಿ ಕಾಮಿಡಿ ಜಾಸ್ತಿ ಅವರು. ಆವಾಗ ತರ್ತೀನಿ ನೀರು ಅಂತ ಹೋದ್ರು. ನೀರು ತಗೊಬರೋದಿರಲಿ, ಇನ್ನು ಬಾವಿಗೆ ಸಾಯಿ ಅಂತ ಹೇಳ್ಬಿಟ್ಟು ಇವಳ ಕಡೆ ಹೋಗ್ತಾಳಲ್ಲ, ಆ ಪಾತ್ರ ಪಾಪ ಭಾರಿ ಚೆನ್ನಾಗಿ ಮಾಡಿ ನಮಗೆಲ್ಲ ಹೇಳ್ಕೊಟ್ಟು ಅಂತ ಪುಣ್ಯಾತಿಥಿ. ನೀವು ತೆಗ್ದು ಅವ್ರದ್ದಾಗಿದೆ ಅಂದರೆ ಬಿಡಿ. ಇವರು ಪ್ರತಿಭಮ್ಮಂದು ಭಾಗ್ಯಮ್ಮವ್ರದ್ದು ಮಾಡ್ಬೇಕು ಅವರೆಲ್ಲ ಮಾಡಿ ಅವ್ರು ಬಂದ ಮೇಲೆ ನಮ್ಮ ಪೌರಾಣಿಕ ನಾಟಕ ಬದಲಾಯಿತು. ಅವರು ಎಲ್ಲೆಲ್ಲಿಂದ ತಗೊಂಬರೋರು, ಅದೇನೋ ಮೆಡ್ರಾಸಿಂದ ತರಿಸೋರು ಅಂತವ್ರು. ಅದೇ ಇಷ್ಟಿಷ್ಟು ಎತ್ತರದವು ಅವು ಇವು ಎಲ್ಲ ನಾವೆಲ್ಲ ಇಷ್ಟೇ ಹಾಕೋತಾ ಇದ್ದಿದ್ದು, ಇಷ್ಟೇ ಬರ್ತಾಯಿದ್ದಿದ್ದು ನಮ್ಮದು. ಎಡ್ ಸೆಟ್ ಅಂತೆ, ಅದಂತೆ ಇದಂತೆ, ದ್ರೌಪದಿಗೆ ಗಾಂಧಾರಿಗೆ ಇಷ್ಟಿಷ್ಟಾಗಲ್ಲ ಅವೆಂಥದ್ದು ತಂದೆಲ್ಲ ಇದು ಮಾಡಿಕೊಂಡ್ರು. ನಾವು ಮಾತ್ರ ಅಷ್ಟು ಜಾಸ್ತಿ ಹೋಗಲಿಲ್ಲ, ಯಾಕೆಂದರೆ ನಮ್ಮ ಮುಖ ಇರೋದೇ ಇಷ್ಟಾಗಲ್ಲ. ಅದು ಎಷ್ಟು ಬೇಕು ನಾವು ಅಷ್ಟಕ್ಕೆ ಮಾತ್ರ ಮೇಕಪ್ಗಳು ಮಾಡಿಕೊಂಡು ಇವತ್ತರೆಗೂ ಅದೇ ಒಳ್ಳೆ ಹೆಸರುಗಳನ್ನು ಇಟ್ಕೊಂಡು ಎಲ್ಲ ಮಾಡಿದ್ವಿ. ಆಮೇಲೆ ಈ ಸೈಟ್ನ ಕೊಟ್ಟರು. ಈ ಸೈಟ್ ಕೊಟ್ಟ ಮೇಲೆ ಅದೇ ನಮ್ಮ ಮಗವ್ರು ಹೇಳಿದ್ರಲ್ಲ, ಮನೆ ಕಟ್ಟಿಸಿ ಕಷ್ಟ ಬಿದ್ದು
ಒಂದು 5-6 ವರ್ಷ ಇದೆಲ್ಲ ಫುಲ್ಲು ಹಾವುಗಳು ಓಡಾಡೋದು ಅದು ಇದು ಆ ಥರ ಇತ್ತು. 1993ಕ್ಕೆ ಗೃಹ ಪ್ರವೇಶ ಮಾಡಿದೆ. ಮಾಡಿದ್ಮೇಲೆ ಒಂದು ತಿಂಗಳ ಮೇಲೆ 12 ದಿವಸಕ್ಕೆ ಕಳ್ಳರು ಬಂದು ಎಲ್ಲ ಹೊತ್ಕೊಂಡು ಹೋಗ್ಬಿಟ್ರು. ಅಯ್ಯೋ, ಏನೂ ಬಿಟ್ಟಿಲ್ಲ. ಒಂದು 2 kg ಬೆಳ್ಳಿ ಯಾವುದು ಆ ಥರ ಯಾವುದು ದುಡ್ಡೊಂದು ನಾನು ಹೇಳಲಿಲ್ವ ಆವಾಗಲೇ, ಎಲ್ಲ 50 ರೂಪಾಯಿ ಕೊಡೋರಲ್ಲ, ಅದನ್ನು 10 ರೂಪಾಯಿ ಮಾತ್ರ ಖರ್ಚು ಮಾಡಿ 40 ರೂಪಾಯಿ ತೊಗೊಂಬಂದು ಗೋಲ್ಕಕ್ಕೆ ಹಾಕ್ತಾ ಇದ್ನಲ್ಲ, ಆ ದುಡ್ಡಲ್ಲಿ ತೊಗೊಂಡಿದ್ದು ಇವೆಲ್ಲ ಲಿಂಗ ಅಂತೆ, ಗೌರಿ ಅಂತೆ, ಗಣೇಶ ಅಂತೆ, ಆಂಜನೇಯ ಅಂತೆ, ಗಾಯತ್ರಿ ದೇವಿ ಅಂತೆ, ನಂಗೆ ಯಾವ್ಯಾವ ಬೇಕು, ಸುಬ್ರಹ್ಮಣ್ಯ, ಇದೆಲ್ಲ ತೊಗೊಂಡಿದ್ದೆ. ತೊಗೊಂಡ್ರೆ ಬೆಳ್ಳಿದು ಎಲ್ಲ ಹೊತ್ಕೊಂಡು ಹೋಗ್ಬಿಟ್ರು. ಅಯ್ಯೋ, ಹೊತ್ಕೊಂಡು ಹೋಗ್ಬಿಟ್ರೆ ಇಲ್ಲೊಂದು ಎಕ್ಕದ ಗಿಡ ಇತ್ತು, ಅಲ್ಲಿಗೆ ಹೋಗೋದು. ಬೆಳಗಿನ ಜಾವ 5 ಗಂಟೆಗೆ ಸ್ನಾನ ಮಾಡೋದು. ನಾನೇನು ಬರೋವಾಗ ತಂದಿಲ್ಲ, ಬರೋವಾಗ ಅಣ್ಣಮ್ಮನ ದೇವಸ್ಥಾನ ಪ್ರಸಾದ. ಇವಾಗ ಹೋಗೋವಾಗ ನಾನೇನು ಹೊತ್ಕೊಂಡು ಹೋಗಲ್ಲ, ಕೊಟ್ಟವನು ನೀನೆ ತೊಗೊಂಡವನು ನೀನೆ ಅಂತ ಹೋಗೋದು. ಎಕ್ಕದ ಗಿಡದ ಹತ್ರ ಅಂದರು ಆ ಚೊಂಬು, ಬೆಳ್ಳಿ ಚೊಂಬು ಅವೆಲ್ಲ ನೆನೆಸ್ಕೊಂಡಾಗ ಅಳು ಬರೋದು ನನಗೆ. ಗಿಡ ಹಿಡ್ಕೊಳ್ಳೋದು, ಅಳೋದು. ಹತ್ತು ಸಾಕಾಗಿ ಮತ್ತೆ ಬಂದು ಇದು ಮಾಡಿ ಆವಾಗ ಕೊನೆ ಲಾಸ್ಟ್ಗೆ ಅದು ಯಾರೋ ಒಬ್ಬ ಶಾಸ್ತ್ರದವನು ಬಂದು ಹೇಳ್ದ, ಈ ಮನೆ ತಳಪಾಯ ಸರಿ ಇಲ್ಲಮ್ಮ, ತಳಪಾಯ ಕೆಟ್ಟೋಗಿರೋದ್ರಿಂದ ನಿಮ್ಮದು ಈ ಥರ ಕಳ್ತನ ಆಗಿದೆ ಅಂತ. ಏನು ಮಾಡ್ಬೇಕಪ್ಪ, ಆ ಕಡೆ ಗೋಡೆ ಇದೆಯಲ್ಲ ಅದನ್ನು ಫುಲ್ ಹೊಡಿಬೇಕು, ಆ ಕಡೆ ಆ ಮೂಲೆಯಲ್ಲೇನೋ ಅದಿದೆ ಇದಿದೆ ಅಂದ. ನೋಡಿದ್ರೆ ಒಂದು ಕರಿ ಕಲ್ಲಿದೆ, ಒಡಿಸ್ಬಿಟ್ಟೆ. ಕಳ್ತನ ಆಗಿದೆ, ದುಡ್ಡು ಒಂದು ಪೈಸೆ ಇಲ್ಲ. ಆ ಕಡೆದೊಂದು ಬಳೆ ಇತ್ತು, ಅದನ್ನು ಮಾರ್ಬಿಟ್ಟೆ. ಒಂದು ಅವಾಗೆಲ್ಲ ಚಿನ್ನ ಕಮ್ಮಿ, ಅವೇನೋ ಒಂದು 2,000-3,000 ಮಾರ್ಬಿಟ್ಟಿದ್ದೆ. ಎಲ್ಲ ಸಿಮೆಂಟ್ ಬಿಟ್ಟೆ ತರಿಸಿ ಹಾಕಿ ಆ ಕಡೆ ಗೋಡೆ ಒರೆಸಿ ಇಲ್ಲಿದ್ದು ಗೋಡೆ ತಗೊಂಡೋಗಿ ಹತ್ಲಾಗ ಹಾಕಿ ಅದೆಲ್ಲ ತಳಪಾಯ ಎತ್ತಿಸಿದೆ. ಎತ್ತಿಸಿ ಇಲ್ಲಿ ಮಲಗಿದ್ದೀವಿ. ವಜ್ರಪ್ಪ ಅವರು, ನಾನು ಮತ್ತು ಆ ಚೌಡಪ್ಪ ಅಂತ ಒಬ್ರು ಬರೋರು. ಪಾಪ ಅವ್ರಿಗೂ ನಾವು ಕೃತಜ್ಞತೆಯನ್ನು ಹೇಳಬೇಕು. ಯಾಕೆಂದರೆ ಈ ಮನೆಗಳು ಕಟ್ಸೋವಾಗ ನಮಗೆ ಚೌಡಪ್ಪರ ನಮ್ಗೆ ಏನಾದರೂ ಸಹಾಯ ಮಾಡಿ ಅಂದರೆ ಪಾಪ ಬಾಗಿಲು ಕೊಡಿಸೋದು, ಕಿಟಕಿಗಳು ಕೊಡಿಸೋದ್ರು ಪಾಪ. ಹಿಂಗೆ ಏನೋ ಒಂದು ಸಹಾಯ ಮಾಡಿದ್ರು. ಅವ್ರು ಅವತ್ತು ಇಂಥ ಕೆಲಸ ಆಗೋಯ್ತಲ್ಲಮ್ಮ ಪಾಪ, ನಾನು ಮುಂದೆ ನಿಂತ್ಕೊಂಡೆಲ್ಲ ಮಾಡಿ ನಮ್ಗೆ ಗೊತ್ತೇ ಇಲ್ಲ ಈ ಥರ ಆಗಿರೋದು. ತೆಗೆದ್ರೆ ಕಪ್ಪುದು ಕಲ್ಲಿತ್ತು, ಅದರದ್ದು ಏನೋ ದೋಷ ಇತ್ತಂತೆ. ಅದನ್ನು ತೆಗೆದು ಆಚೆಗೆ ಹಾಕಿ ಎಲ್ಲ ಮಾಡಿದ್ವಿ. ಕಳ್ಳರು ಸಿಗಾಕೊಂಬಿಟ್ರು. ಒಡವೆ ಎಲ್ಲ ತೊಗೊಂಡೋಗಿ ತಾಂಜಾವೂರಲ್ಲಿ ಇಟ್ಟಿದ್ದಾರೆ. ಆಮೇಲೆ ಸರಿ ಕಳ್ಳರು ಸಿಕ್ಕವ್ರೆ, ಬನ್ನಿ ನೋಡ್ತಾರೆ ವಜ್ರಪ್ಪ ಅವ್ರ ಮನೆ. ಪೊಲೀಸ್ನವ್ರಿಗೆಲ್ಲ ನಾಟಕ ಕಲಿಸಿದ್ರಲ್ಲ, ಸಾರ್ ಇದೇನು ಸರ್ ನಿಮ್ಮ ಮನೆ ಅದ ಸರ್ ಇದು, ಅಯ್ಯೋ ಬನ್ನಿ ಸರ್ ಅಂತ ಪಾಪ ತಬ್ಕೊಂಡು ಅವ್ರನ್ನ ಪೊಲೀಸ್ನವ್ರು ಕರ್ಕೊಂಡೋಗಿ ಆಮೇಲೆ ಕೋರ್ಟ್ ಮೂಲಕನೇ ತೊಗೋಬೇಕು ಸರ್, ನೀವು ಇದನ್ನು ಹಿಂಗೆ ತೊಗೊಳಕ್ಕಾಗಲ್ಲ. ಆಮೇಲೆ ನನಗೆ ಬೈದರು, ರಾಜಗೋಪಾಲಾಚಾರ್ಯ ಅಂತ ಪೊಲೀಸ್ನವ್ರು, ಸಬ್ ಇನ್ಸ್ಪೆಕ್ಟ್ರು. ಯಾಕಮ್ಮ ನೀನು ತಲೆ ಚಚ್ಕೊಳಕ್ಕೆ ಇಷ್ಟೊಂದು ದೇವ್ರುಗಳು ತಂದು ಇಟ್ಕೊಂಡಿದ್ಯಾ? ಸ್ವಾಮಿಯವ್ರು ನಾನು ಹೊಟ್ಟೆ ಕಟ್ಟಿ ಲಿಂಗ ತಗೊಂಡೆ ಸ್ವಾಮಿ, ನಾನು ಹೊಟ್ಟೆ ಕಟ್ಟಿ ಗೌರಿ ತೊಗೊಂಡೆ, ಹೊಟ್ಟೆ ಎಲ್ಲ ಯಾಕೆ ಕಟ್ಟಕ್ಕೋದೆ, ಈಗ ನೋಡಿ ಅವ್ನ ಬಾಯಿಗೆ ಇಟ್ಟಿದ್ದಲ್ಲ ಅಂದರು. ಅದಕ್ಕೆ ನೀವೆಲ್ಲ ಇದ್ದೀರಲ್ಲ ಏನೋ ಮಾಡಿ ಅದನ್ನು ಕೊಡಿಸೋದ್ರಲ್ಲ, ಹೋಗ್ಲಿ ಬಿಡಿ ಸ್ವಾಮಿ ಅಂದ. ಆಮೇಲೆ ಹೆಂಗೆ ಹೋಯ್ತು ಹಂಗೆ ಬಂದು ಇವಾಗ ಪೂಜೆ ಮಾಡಿಸ್ಕೊತಿದ್ದೆ. ಅದನ್ನು ಸ್ವಲ್ಪ ತೊಗೊಂಬಿಟ್ಟು ಅದನ್ನು ಇದು ಮಾಡಿ ಆಯಿತಾ. ಇವಾಗ ಹಾಕ್ಕೊಂಡಿರೋ ಒಡವೆ ಎಲ್ಲ ಒರಿಜಿನಲ್ ಎಲ್ಲ ಇವೆಲ್ಲ ಅಷ್ಟೇ, ಇವೆಲ್ಲ ತೊಗೊಂಡೋಗಿದ್ರು ಕಳ್ಳರು, ಎಲ್ಲ ಕೊಟ್ಬಿಟ್ಟವ್ರೆ. ಎಲ್ಲ ಹೆಂಗೆ ಹೋಯ್ತು ಹಂಗೆ ಬಂತು. ಅದಕ್ಕೆ ಸತ್ಯವಾಗಿ ದುಡಿದ್ರೆ ಎಲ್ಲೂ ಹೋಗಲ್ಲ, ಸತ್ಯ ಯಾವತ್ತೂ ನಮ್ಮನ್ನು ಕಾಯುತ್ತೆ, ಅನ್ಯಾಯವಾಗಿ ದುಡಿದ್ರೆ ಹೋಗುತ್ತೆ ಅನ್ನೋದಕ್ಕೆ ಇದು ನಮ್ಮ ಪ್ರೇಕ್ಷಕರಿಗೆ, ನೋಡೋರಿಗೆ, ಎಂಥವ್ರಿಗಾದ್ರೂ ನಾನು ಕೈ ಮುಗಿದು ಕೇಳ್ಕೊಳೋದು. ಒಳ್ಳೆತನದಲ್ಲಿ ಒಳ್ಳೆದ್ರಲ್ಲಿ ಬಾಳಿದ್ರೆ, ಒಳ್ಳೆದ್ರಲ್ಲಿ ಬದುಕಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಿಮ್ಮ ನಾಟಕನ ರಾಜ್ಕುಮಾರ್ ಅವ್ರು ಟಚ್ ಇತ್ತು ವಜ್ರಪ್ಪನವ್ರಿಗೆ, ಅದೇನು ರಾಜ್ಕುಮಾರ್ ಅಣ್ಣವ್ರು ನಾಟಕಕ್ಕಾದ್ರೆ ನಾನು ಕರ್ಕೊಂಡು ಹೋಗೋರು, ಕರ್ಕೊಂಡು ಪಾಪ ಭಾರಿ ಒಳ್ಳೆಯವರು ಬಿಡಿ. ಅವ್ರ ಹೆಸರು ಹೇಳೋಕ್ಕೂ ನಮಗೆ ಅರ್ಹತೆ ಇಲ್ಲ. ರಾಜ್ಕುಮಾರ್ ಅಣ್ಣವರು ವಜ್ರಪ್ಪನವ್ರನ್ನ ಕಂಡ್ರೆ ತಂಬ್ಕೊಳ್ಳೋರು, ಅಷ್ಟು ದೊಡ್ಡ ಕಲಾವಿದವರು. ಅವ್ರನ್ನ ಅಷ್ಟು ಚೆನ್ನಾಗಿ ಪಾಪ ಇದು ಮಾಡೋರು. ಪಾರ್ವತಮ್ಮ ಅವರು ಕೂಡ ಅಷ್ಟೇ, ಚಂದ್ರಿಕಾ ವಜ್ರಪ್ಪ ಅವರೇ ಚೆನ್ನಾಗಿದ್ದೀರ ಅಂತ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡಿಸಿ ನಮಗೆಲ್ಲ ಹೂನಾರ ಎಲ್ಲ ಹಾಕಿದ್ದಾರೆ, ಫೋಟೋ ಇರಬೇಕು. ಅದೇ ಬಟ್ಟಿ ಮಹಾದೇವಿ ಅವ್ರದ್ದು ನಾಟಕ ರಾಜ್ಕುಮಾರ್ ಅಣ್ಣವ್ರನ್ನ ಗೆಸ್ಟಾಗಿ ಕರೆಸಿದ್ರು. ಆವಾಗ ಒಂದು ಹಾಡು ಹೇಳಬೇಕು, ವಜ್ರಪ್ಪ ಅವ್ರು ಎಲ್ಲಿದ್ದಾರೆ ಕರೀರಿ ಅಂದರು ಪಾಪ. ಭಕ್ತ ಅಂಬರೀಷ ನಾಟಕಕ್ಕೆ ಯಾರು ನುಡ್ಸೋರು ಇರಲಿಲ್ಲ ಪಾಪ. ಆವಾಗ ವಜ್ರಪ್ಪ ಅವರು ಒಂದು ಸರಿ ನುಡ್ಸಿದ್ರು, ಅವ್ರನ್ನ ಕರೀರಿ ಅಂತ ಕರೆಸಿ ಕೂತು ಆ ಹಾಡನ್ನ ಭಾರಿ ಚೆನ್ನಾಗಿ ಆಡಿದ್ರು. ವಜ್ರಪ್ಪ ಅವ್ರ ಕೈಲಿ ನುಡಿಸಿ ಆಡಿದ್ದಾರೆ. ಆಮೇಲೆ ಅವರು ಬಿ ಎಸ್ ಪರಮಶಿವ ಹೈ ಪಿಕ್ಚರ್ ಹಾರ್ಮೋನಿ ಹೊಡಿತಾ ಇದ್ರಲ್ಲ ಅವರು ಇವರಿಬ್ಬರು ಸೇರಿ ಅವರು ರಾಜ್ಕುಮಾರ್ ಅಣ್ಣವ್ರಿಗೆ ಹಾರ್ಮೋನಿಯಂ ನುಡಿಸಿದ್ದು ಒಂದು ದೊಡ್ಡ ಇದು ನಮಗೆ ಪಾಪ. ಯಜಮಾನರು ತುಂಬ ಜೀವನ ಪಾಪ. ಆಮೇಲೆ ಇನ್ನೇನು ಪಾತ್ರಗಳು ಮಾಡಬೇಕಾದ್ರೆ ಅದು ಮಾಡ್ಬೇಕಮ್ಮ ಅನ್ನೋರು. ನಾರ್ದನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಹಂಗೆ ಒಂದ್ಸರಿ ಕೃಷ್ಣನ್ ಬಂದ್ಬಿಡ್ತು.
ಆಮೇಲೆ ವಾಟಾಳ್ ನಾಗರಾಜ್ ಅವರು, ಹೌದು ಇವರು ನಮ್ಮ ಬಾಸು. ವಾಟಾಳ್ ನಾಗರಾಜ್ ಅವರು, ಸಾರ್ ವಜ್ರಪ್ಪ ಅವರೇ ಸ್ಟ್ರೈಕ್ ಮಾಡ್ತಾಯಿದ್ದೀವಿ, ಎಲ್ಲರೂ ಬಣ್ಣದ ಮೇಲೆ ಕರ್ಕೊಂಡು ಹೋಗ್ಬೇಕ್ರಿ, ನಿಮ್ಮ ಹೆಂಗಸ್ರು ಕೃಷ್ಣ ಪಾತ್ರ ಹಾಕ್ಸ್ರಿ ಅಂದರು. ಮಾತಿಲ್ಲ ಏನಿಲ್ಲ, ಮಾತಿಲ್ಲ ಕತ್ತಿಲ್ಲ. ಆವಾಗ ಬರೀ ಕೃಷ್ಣ ಪಾತ್ರ ಮಾಡಿಕೊಂಡು ಅದೇ ಕೂಗ್ಕೊಂಡು ಹೋಗೋದು, ಎಲ್ಲ ಜೈ ಜೈ ಅಂತ ಕೂಗೋರು. ಅದಕ್ಕೆ ಜೆಂಟ್ಸ್ ಪಾತ್ರ ಮಾಡಿದ್ದನ್ನು ಒಂದು ಸರಿ ಹೇಳಲೇಬೇಕು. ಆಮೇಲೆ ವಿದುರನ್ ಪಾತ್ರ, ಆಮೇಲೆ ಯಾರೋ ಒಬ್ಬರು ಹಿಂಗೆ ಪಾತ್ರ ಯಾರಾದರೂ ಬರಲಿಲ್ಲ ಅಂದರೆ ಚಂದ್ರಿಕಾ ಅವ್ರನ್ನ ಕರೀರಿ, ಅವ್ರು ಮಾಡ್ತಾರೆ ಅಂದವರು. ಯಾಕೆಂದರೆ ಬೇಗ ಕಲಿತೀನಿ, ಅದನ್ನೇನಾದರೂ ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಬೇಗ ಇದು ಮಾಡೋರು. ಆದ್ದರಿಂದ ನಾನು ಕೃಷ್ಣನ ಪಾತ್ರ ಮಾಡಿದೆ, ಒಂದು ತುಂಬ ಸರಿ ಮಾಡಿದ್ದೀನಿ. ಭಾಗ್ಯ ಅರ್ಜುನ, ಆಶಾರಾಣಿ ದುರ್ಯೋಧನ, ನಾನು ಕೃಷ್ಣ. ಈ ಥರ ಒಂದು ನಾಟಕ, ಇದು ಕ್ಲಬ್ಬು ಸೆಕ್ರೆಟರಿಯೇಟ್ ಕ್ಲಬ್ಬಲ್ಲಿ ನಮ್ಮ ನಾಟಕಕ್ಕೆ ಪ್ರೈಸ್ ಬಂದಿದೆ. ಲೇಡೀಸ್ ಗ್ರೂಪ್ ಇತ್ತು, ಎಲ್ಲರೂ ಲೇಡೀಸೇ ಜೆಂಟ್ಸ್ ಕ್ಯಾರೆಕ್ಟರ್ ಮಾಡೋರು. ಸೂಪರ್. ಇಡೀ ನಾಟಕದಲ್ಲಿ ಎಲ್ಲರೂ ಲೇಡೀಸೇ, ಗಂಡ್ಸ್ ಪಾತ್ರನೂ ಹೆಂಗಸರೇ ಮಾಡೋರು. ಸೇಮ್ ನಮ್ಮ ಬೆಂಗಳೂರು ನಾಗರತ್ನಮ್ನವ್ರ ಕಂಪ್ನಿ ಥರ. ಹೌದು ಗ್ರೂಪ್ ಇತ್ತು. ಹೌದು. ಓ ಗ್ರೇಟ್ ಮಾ. ರೌಡಿ ಚಂದ್ರಕಲಾ ಕರ್ಣನ್ ಪಾತ್ರ ಮಾಡೋರು. ಹೆಸರು ರೌಡಿ ಚಂದ್ರಕಲಾ. ರೌಡಿ ಚಂದ್ರಕಲಾ ಅಂದರೆ ಏನು ಗೊತ್ತಾ, ಪಾಪ ಭಾರಿ ಒಳ್ಳೆ ಮನುಷ್ಯ. ಹೆಸರು ಇವಾಗ ಇದು ಹಳ್ಳಿಗಳ ಕಡೆ ನಾಟಕಕ್ಕೆ ಹೋಗ್ತಾ ಇದ್ವಲ್ಲ, ಆ ಕಡೆ ಯಾರು ಬಗ್ಗೆ ನೋಡಂಗಿಲ್ಲ, ಹಿಂಗೆ ಪರ್ದೆ ತೆಗೆದು ಯಾವನ ಅವನು ಅಂತ ಚಾಕು ಮಚ್ಚಿ ತೊಗೊಂಡು ಹೋಗೋದು, ಸುಮ್ಮನೆ ಅಟ್ಟಿಸ್ಕೊಂಡು ಮುಚ್ಚಿಟ್ಕೊಂಡು ಹೋಗ್ರ. ಅದಕ್ಕೆ ಆ ಎಮ್ಮಂಗೆ ರೌಡಿ ಚಂದ್ರಕಲಾ ಅಂತ ಹೆಸರು ಇಟ್ಬಿಟ್ಟಿದ್ರು. ನಿಮ್ಗೆ ಇವ್ರು ಗೊತ್ತಾ, ಮರೇಮಳ್ಳಿ ನಾಗರತ್ನಮ್ಮ ಗೊತ್ತು ನಿಮ್ಗೆ? ಹಂಗಾರೆ ಯಾರು? ಮರೇಮಳ್ಳಿ ನಾಗರತ್ನಮ್ಮ ಇಲ್ವಲ್ಲ. ಅವರು ನಿಮ್ಮಂಗೆ ಗ್ರಾಮೀಣ ರಂಗಭೂಮಿ ಹೆಣ್ಮಗಳು. ಮೊನ್ನೆ ಗುಬ್ಬಿ ವರ್ಣ ಬಂತಲ್ಲ ಈ ವರ್ಷ, ಈಗ ಮೊನ್ನೆ ಗುಬ್ಬಿ ವರ್ಣ. ಇಲ್ಲ, ನೀವೇನು ಗುಬ್ಬಿ ವರ್ಣಗೆಲ್ಲ ಅಪ್ಲೈ ಮಾಡಿಲ್ವಾ? ಅದೊಂದು ಮಾತು ನಾನು ಖಂಡಿತ ನಿಮ್ಗೆ ಹೇಳಲೇಬೇಕು. ಎಲ್ಲರೂ ಅಷ್ಟು ನಮಗೆ ಪಾಪ ಇದು ಕೊಡ್ತಾರೆ, ಮಾನವೀಯತೆಯಿಂದ ನಡ್ಕೊತಾ ಇದ್ದಾರೆ. ಸರ್ಕಾರದವರು ನಾಗರತ್ನಮ್ಮ ಅನ್ನೋದಕ್ಕೆ ನನಗೆ ನೆನಪು ಬಂತು. ನಾಗರತ್ನಮ್ಮ ಒಂದು ದಿವಸ ಸ್ಟೇಜ್ ಮೇಲೆ ಬೈದರು. 10-15 ವರ್ಷ ಹಾಕೋದ್ರಂತೆ ಪದ್ಮಶ್ರೀ ಪ್ರಶಸ್ತಿಗೆ. 10-15 ವರ್ಷ ಪ್ರಶಸ್ತಿ ಅವ್ರಿಗೆ ಬರಲಿಲ್ಲ. ಲಾಸ್ಟಿಗೆ ಗಾಡಿ ತಳ್ಕೊಂಡು ಹೋಗ್ಬೇಕಲ್ಲ, ವೀಲ್ ಚೇರು ಎಲ್ಲ ಬಿದ್ದುಬಿಟ್ಟು ಕಾಲು ಮುರ್ಕೊಂಡ್ರಲ್ಲ, ಆವಾಗ ಪದ್ಮಶ್ರೀ ಪ್ರಶಸ್ತಿ ಅಂದರು. ಯಾರಿಗ್ರಿ ಬೇಕು? ಸರ್ಕಾರದವ್ರೆ. ಸರ್ಕಾರ ಸರಿ ಇಲ್ಲ, ಯಾಕ್ರಿ ಕಲಾವಿದರಿಗೆ ಇಷ್ಟೊಂದು ಮನಸ್ಸು ನೋಯಿಸ್ತೀರಾ ಅಂತ ಸರಿಯಾಗಿ ಬೈದು ಇದು ಮಾಡಿದರು. ಅದನ್ನು ನಾನು ಒಂದು ದಿವಸ ಇವತ್ತೇ ಮಾತಾಡ್ಬೋದು, ಇದು ಮಾತಾಡೋದು ಬೇಡ. ಅವ್ರಿಗೆ ಸರ್ಕಾರದವ್ರಿಗೆ ಜ್ಞಾನೋದಯ ಆಗಲಿ. ಒಂದು ಮನೆಗೆ 2 ರಾಜ್ಯೋತ್ಸವ ಪ್ರಶಸ್ತಿ ಕೊಡಲ್ಲ ಅಂದರೆ ಅರ್ಥ ಏನು? ಓ ಹಂಗಿದೆ ಅಂತ ರೂಲ್ಸು. ನೋಡಿ, ನಿಮ್ಮ ಯಜಮಾನ್ರು ಕೊಟ್ಟಿದ್ದೀವಿ ನಿಮ್ಗೆ ಕೊಡಲ್ಲ ಅಂತ. ಯಾಕೆ ನೀವು ಕಲಾವಿದ್ರಲ್ಲ ಅಂತ? 60 ವರ್ಷ ನಾನು ದುಡ್ದಿಲ್ವಾ? ಈ ಥರ ಇವತ್ತು ಹೇಳಿದ್ನಲ್ಲ, ಹಿಂಗೆಲ್ಲ ಕೂತು ನಿಂತು ಎಲ್ಲ ಮಾಡಿ ಅಲ್ಲಿ ಇಲ್ಲಿ ಬಿದ್ದು ಅಂದರೆ ಹೊಟ್ಟೆ ಪಾಡಕ್ಕೆ ದುಡ್ದು ಬಿಡಪ್ಪ, ಹೊಟ್ಟೆ ಪಾಡಕ್ಕೆ ಬಂದು ದುಡಿದ್ವಿ ಅಂದರೂ ಆ ಕಲೆಯನ್ನು ಎತ್ತಿ ನಿಲ್ಲಿಸಿದೀವಲ್ಲ, ಅದಕ್ಕಾದರೂ ಒಂದು ಬೆಲೆ ಬೇಡವೆ? ರೂಲ್ಸ್ ಹಂಗಿದೆಯಾ ಅಂತ? ಒಂದು ಮನೆ 2 ಕೊಡಬಾರ್ದು ಅಂತ ಅದೇನು ಅಂತ ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಮೊನ್ನೆ ಬರ್ದಾಕಕ್ಕೆ ಹೋಗಿದ್ದು 2022ರಲ್ಲಿ ನನಗೆ ಬಂದಿದೆ, ನೀವು ಬರಬೇಕು ಅಂತ ಹೇಳಿ ಫೋನ್ ಹಾಕಿದ್ರು. ಯಾರು ಏನು ಅಂತ ಎಲ್ಲ ಕೇಳಿದ್ವಿ. ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ, ನಾಡ್ದು ನೀವು 1ನೇ ತಾರೀಕು ಬಂದುಬಿಡಿ. ಸರಿ, ನಾವು ಮನೇಲಿ ಎಲ್ಲರೂ ಗುಡ್ ನ್ಯೂಸು ಚಂದ್ರಿಕಾ ವಜ್ರಪ್ಪ ಅವರೇ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿ ಮಾರನೇ ಸಹ ನೋಡಿದ್ರೆ ದಳಬಾಳ ಹತ್ರ ಸಿರಿಗೆರೆ ಅಲ್ಲಿಗೆ ಕೊಡಿಸ್ತಾರೆ ನನಗೆ ಬಂದಿದ್ದು ಅದನ್ನು. ಅವಾಗ ನಾನು ಕೇಳಿದೆ, ಯಾಕೆ ಮೊನ್ನೆ ಎಲ್ಲ ಬರಬೇಕು ಅಂತಂದರೆ ಇವತ್ತು ಇಲ್ವಲ್ಲ, ನಾವು ಕಲಾವಿದರಿಗೆ ಈ ಥರ ಮಾಡಬಾರ್ದು ಯಾವತ್ತೂ ಅಂತಂದಿದ್ದಕ್ಕೆ ಒಂದೇ ಮನೆಗೆ 2 ಕೊಡಲ್ಲ. ಇದು ಯಾವ ರೂಲ್ಸ್ ಅಂತ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈಗ ನೀವು ಡಿವೋರ್ಸ್ ತೊಗೊಂಡು ನೀವು ಬೇರೆ ಆಗಿ 2 ಮನೆ ಅಂತ ತೋರಿಸಿ ಡಾಕ್ಯುಮೆಂಟ್ ಮಾಡಿ ನನ್ನ ಗಂಡ ಜೊತೆ ಇಲ್ಲ ಅಂತ ಹೇಳಿ ಆಮೇಲೆ ಸರ್ಕಾರ ರಾಜ್ಯೋತ್ಸವಕ್ಕೆ ಹಾಕಿ, ಓ ಇವರು ಡೈವರ್ಸ್ ಆಗಿದೆ ಒಂದೇ ಮನೇಲಿ ಇಲ್ಲ ಅಂತ ಅವ್ರು ನಿಮಗೆ ರಾಜ್ಯೋತ್ಸವ ಕೊಟ್ಟು ಆಮೇಲೆ ಮದುವೆ ಮಾಡ್ಕೊಂಡು ತಗೋಬೇಕಾಗಿತ್ತು. ಇನ್ನೊಂದು ಮದುವೆ ಮಾಡ್ಕೊಂಡು ಬೇರೆ, ಆವಾಗ ಇನ್ನು 2ನೇ ಮದುವೆ ಮಾಡ್ಕೊಂಡಿದ್ದಿದ್ರೆ ಅವಾಗ ಕೊಟ್ಟಿರೋರು. ಇವಾಗ ಒಂದೇ ಜಾಗದಲ್ಲಿ ಯಾವಾಗ ಬದುಕಿ ಬಾಳದ್ವಲ್ಲ, ಅದಕ್ಕೆ ಅವರು ಒಂದೇ ಮನೆಗೆ 2 ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ. ಸೊ ಅವ್ರು ಒಟ್ಟಿಗೆ ಇರೋ ಸಮಸ್ಯೆ. ಕಲಾವಿದ್ರು ಒಟ್ಟಿಗೆ ಇದ್ರೆ ಸಮಸ್ಯೆ ಅವ್ರಿಗೆ. ಹೌದ್ರಿ, ಕಿತ್ತೋಗ್ಬಿಡ್ಬೇಕು ಅವ್ರಿಗೆ. ಎದ್ಲೂರು ದಿಣ್ಣೆಯಲ್ಲಿ ಭಾಷಣ ಸರ್ಕಲ್ 77ರಲ್ಲಿ ಅಲ್ಲಿ ಶಿವನಹಳ್ಳಿಯಲ್ಲಿ 77ಕ್ಕೆ ಇನ್ನು ವಜ್ರಪ್ಪ ಅವ್ರ ಪರಿಚಯ ಆಯಿತು. ಜನಗಳೆಲ್ಲ ದುಡ್ಡು ಜಾಸ್ತಿ ಕೊಟ್ಟು ನಾಟಕಗಳೆಲ್ಲ ಮಾಡಿದ್ರಲ್ಲ, ಆವಾಗ ನಾವು ಶಿವನಹಳ್ಳಿಯಲ್ಲಿ ಮನೆ ಇದರಲ್ಲಿ ಶಿವನಹಳ್ಳಿ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ವಿ. ಎಲ್ಲಿಗೆ? ಎದ್ಲೂರು ದಿಂಡಿಗೆ. ಆವಾಗ ಅಲ್ಲಿಗೆ ಬರೋರು ಉಮಾಶ್ರೀ ಅವರು ರಿಹರ್ಸಲ್ ಮಾಡೋದಕ್ಕೆ.
ವಜ್ರಪ್ಪ ಅವರು ನಾಟಕಗಳಲ್ಲಿ ರಿಹರ್ಸಲ್ ಅವ್ರು ಉತ್ತರ ರುಕ್ಮಿಣಿ ಮಾಡಿದ್ರೆ ನಾನು ದ್ರೌಪದಿ ಸುಭದ್ರೆ ಮಾಡ್ತಿದ್ದೆ. ನಾನು ದ್ರೌಪದಿ ಸುಭದ್ರೆ ಮಾಡಿದ್ರೆ ಅವರು ಉತ್ತರ ರುಕ್ಮಿಣಿ ಮಾಡೋರು. ಅವರು ಇದರಲ್ಲಿ ಯಾವುದದು ರಾಜ ವಿಕ್ರಮ ಮತ್ತು ನಲ್ಲ ತಂಗ ಇಂಥದ್ರಲ್ಲೆಲ್ಲ ಅವರು ಚಂದ್ರಮತಿ ಇಂಥದ್ದು ಮಾಡಿದ್ರೆ ನಾನು ಕಾಮಿಡಿ, ನನ್ನ ನೀನು ನಿನ್ನ ನಾನು ಅಂತ ಬರಲ್ವಾ, ಆ ಥರ ಪಾತ್ರಗಳೆಲ್ಲ ಮಾಡ್ತಾಯಿದ್ದೆ. ಹಿಂಗೆ ಚೆನ್ನಾಗೇ ಇದ್ವಿ. ಅದು ಯಾಕೆ ನನ್ನ ಮೇಲೆ ಅವ್ರಿಗೆ ಬೇಜಾರಾಯಿತೋ ಅದು ಗೊತ್ತಿಲ್ಲ. ಇಲ್ಲ ಅವ್ರಿಗೆ ಆ ಥರ ರೂಲ್ಸ್ ಇತ್ತೇನೋ, ಏನೋ ಒಂದೇ ಮನೆಗೆ 2 ಕೊಡಬಾರ್ದು ಅಂತ. ಎಲ್ಲ 2002ರಲ್ಲಿ ನನಗೆ ಪರಿಚಯ ಎಲ್ಲ ಕೊಡ್ತೀವಿ ಬನ್ನಿ ಅಂತ 29ನೇ ತಾರೀಕು ಫೋನ್ ಮಾಡಿದ್ದಾರೆ. 1ನೇ ತಾರೀಕು ಹೋಗಬೇಕು ನಾನು, ನವಂಬರ್ 1ಕ್ಕೆ ಹೋಗಬೇಕು ಇದಕ್ಕೆ ತಗೊಳ್ಳೋದಕ್ಕೆ. 30ನೇ ತಾರೀಕು ಪೇಪರ್ ಓದಿದ್ರೆ ತೇರದಾಳ ಆ ಊರಿಗೆ ಹೋಗಿ. ಇನ್ನು ಯಾಕೆ ಕೇಳಕ್ಕೆ ಹೋಗ್ಬೇಕು ನಾನು, ನನ್ನ ಫ್ರೆಂಡ್ ಬೇರೆ ಫ್ರೆಂಡಾಗಿ ಮಾಡಿ. ನಿಮ್ಮ ಜೊತೆ ಸಿನಿಮಾ ನಟಿಯರೆಲ್ಲ ಕೆಲಸ ಮಾಡಿದ್ದಾರೆ, ಯಾರು ಇವತ್ತಿನ ಪ್ರಖ್ಯಾತ ನಟಿಯರೆಲ್ಲ ಕೆಲಸ ಮಾಡಿದ್ದಾರೆ ನಿಮ್ಮ ಜೊತೆಗೆ. ಹೌದು. ಆಶಾ ರಾಣಿ ಅಂತ ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆ ಪಳಗಿರೋರೆ. ಮತ್ತು ಇವರು ಉಮಾಶ್ರೀ, ಆಮೇಲೆ ಇವರು ಯಾರು ಪ್ರಮೀಳಾ ಜೋಶಾಯಿ, ಆಮೇಲೆ ಮಾಲತಿ ಸುಧೀರು. ಅಯ್ಯೋ ಪುಣ್ಯಾತ್ಗಿತ್ತಿ ಪಾಪ, ನೆನೆಸ್ಕೋಬೇಕು ಅವ್ರನ್ನ. ನಮ್ಮ ಸ್ವಾಮಿಯವ್ರನ್ನ 50ನೇ ವರ್ಷದ್ದು ಇದಾಯ್ತಲ್ಲ ವಿಶ್ವ ಸಮ್ಮೇಳನ, ಆವಾಗ ನಮ್ಮ ಮಕ್ಕಳುಗಳನ್ನೆಲ್ಲ ಕರ್ಕೊಂಡೋಗಿ ವಿಶ್ವ ಸಮ್ಮೇಳನದಲ್ಲಿ ಅಕಾಡೆಮಿ ಅಧ್ಯಕ್ಷರಾದಾಗ ನಮ್ಮ ಇದಕ್ಕೆ ಪಾಪ ಒಳ್ಳೆಯ ಹೆಸರು ಬರಲಿ ವಜ್ರಪ್ಪ ಅವರೇ, ಪಾಪ ನಿಮ್ಮ ಮಕ್ಕಳುಗಳೆಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳಿ ಪಾಪ ಇದು ಮಾಡಿದ್ರು ಮಾಲತಿ ಸುಧೀರ್ ಅವರು. ಆಮೇಲೆ ಗಿರಿಜಾ ಲೋಕೇಶ್ ಅವರು ಅಷ್ಟೇ, ಬರೀ ಒಳ್ಳೆ ಮನುಷ್ಯರು. ಅವರೆಲ್ಲ ನಮ್ಮ ಜೊತೆ ಎಲ್ಲ ಓಡಾಡ್ಕೊಂಡಿದ್ದವ್ರೆ, ಗಿರಿಜಾ ಲೋಕೇಶು. ಆಮೇಲೆ ಅದೇ ನೆನೆಸ್ಕೊತ ಹೋಗ್ಬೇಕು ಯಾರ್ಯಾರು ಏನೇನು. ಸುಂದರಶ್ರೀ ಅಂದರೆ ಅವ್ರು ಯಾರೋ ಗುಬ್ಬಿ ವೀರಣ್ಣವ್ರ ಮೊಮ್ಮಗಳಂತವ್ರು, ಅವರು ನಮ್ಮ ಜೊತೆ ಎಲ್ಲ ಪಾತ್ರಗಳು ಮಾಡಿದ್ದಾರೆ. ವಿನಯ್ ಪ್ರಸಾದ್ ಮಾಡಿದ್ದಾರೆ. ವಿನಯ್ ಪ್ರಸಾದು ಜಾಸ್ತಿ ನಮಗೆ ಇದು ದ್ರೌಪದಿ ಮಾಡಿದರು, ಸ್ವಾಮಿಯವರ ನಾಟಕದಲ್ಲಿ ಯಾರೋ ಬುಕ್ ಮಾಡಿದ್ರೂ ಅದಕ್ಕೆ ಅಲ್ಲಿ ಮಾಡಿದರು. ಅಂದರೆ ನಮಗೇನು ಅಷ್ಟೊಂದು ಪರಿಚಯ ಇಲ್ಲ. ಅವ್ರದ್ದು ನಾಟಕಗಳು ಸಿನಿಮಾಗಳು ಎಲ್ಲ ನೋಡ್ತಾ ಇರ್ತೀನಿ, ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ನಟಿ ಅಯ್ಯಮ್ಮ ವಿನಯ್ ಪ್ರಸಾದ್ ಅವರು. ನೀವು ನಿಮ್ಮ 8ನೇ ವಯಸ್ಸಿಗೆ ಬಂದಿರೋದು ನೀವು ನಾಟಕಕ್ಕೆ, ಈಗ ಎಷ್ಟು 68? 60 ವರ್ಷ ಆಯ್ತು ನೀವು ಅಭಿನಯ ಶುರು ಮಾಡಿ. 60 ವರ್ಷ ಆಕ್ಟಿಂಗ್ಗೆ. 60 ವರ್ಷ ಮಾಡಿ ಇವತ್ತು ಒಂದು ಸರ್ಕಾರ ಒಂದು ಅದನ್ನು ಗುರುತಿಸಿ ಒಬ್ಬ ಕಲಾವಿದೆಗೆ ಏನು ಮಾಡ್ಬೇಕು ಅದು ಮಾಡಲಿಲ್ವಲ್ಲ ಅನ್ನೋದೇ ತುಂಬ ಮನಸ್ಸು ನೋವು. ಕೆಂಪೇಗೌಡ ಪ್ರಶಸ್ತಿ ಒಂದು ಹೆಂಗೆಂಗೋ ಕೊಟ್ಬಿಟ್ರು. ಅದು ಏನೋ ಪಾಪ ನಮ್ಮ ಏರಿಯಾದ ತಿಮ್ಮನಂಜಯ್ಯವರು ಓಡಾಡಿ ನಮ್ಮ ಏರಿಯಾಕ್ಕೆ ಬರಬೇಕು, ಅದು ರಾಜ್ಯೋತ್ಸವ ಪ್ರಶಸ್ತಿ ಅಂತ ಎಲ್ಲ ಮಾಡಿದಕ್ಕೋಸ್ಕರ ಸ್ವಲ್ಪ ನಮ್ಗೆ ಬಂತು ಕೆಂಪೇಗೌಡ ಪ್ರಶಸ್ತಿ. ಇಲ್ಲದಿದ್ರೆ ಅದು ಬರ್ತಾ ಇರಲಿಲ್ವ ಏನೋ, ಅರ್ಥವಾಯ್ತಾ? ಅದೊಂದು ಹಂಗೆ ಬಂತು ಅದು. ಆಮೇಲೆ ಅರಸೀಕೆರೆಯಲ್ಲಿ ವಜ್ರಪ್ಪ ಅವರು ಒಂದು ನಾಟಕ ಕಲಿಸಿದ್ರು. ಉಮಾಶ್ರೀನೇ ಕುಂತಿ, ನಾನೇ ಗಾಂಧಾರಿ, ದೊಡ್ಡಣ್ಣ ದುರ್ಯೋಧನ, ದೊಡ್ಡಣ್ಣವರು ದುರ್ಯೋಧನ, ಪ್ರಮೀಳಾ ಜೋಶಾಯಿ ರುಕ್ಮಿಣಿ. ಸಿನಿಮಾದವರೆಲ್ಲ ಸಿನಿಮಾದವ್ರನ್ನ ಹಾಕ್ಕೊಂಡು ಅಲ್ಲಿ ಒಂದು ನಾಟಕ ಮಾಡಿದರು. ಜಯಣ್ಣ ಅಂತ ಹೇಳಿ ಅಲ್ಲಿ ಅವರು ಮೇಯ್ನು ಅರಸೀಕೆರೆಗೆ ಅವರು ಕೃಷ್ಣ ಪಾತ್ರ ಮಾಡಿದರು. ಆವಾಗ ಅವರು ಚಿನ್ನಸ್ವಾಮಿ ಅಂತ ಅವರು. ಮತ್ತು ಇವರು ಮಿನಿಸ್ಟ್ರು ಯಾರೋ ಇವಾಗ ಗೌಡ್ರು, ಅವರವರು ಶಿವಲಿಂಗೇಗೌಡರು ಭೀಮಾ. ಹಿಂಗಾಗಿ ನಾಟಕ ಮಾಡಿದ್ರು. ಅದು ಎಷ್ಟು ಸಾವಿರ ಜನಪ್ಪ, ಲೆಕ್ಕ ಇಲ್ಲ, ಅಷ್ಟು ಸಾವಿರ ಜನ ಸೇರಿದ್ರು ನಾಟಕಕ್ಕೆ. ದೊಡ್ಡ ದೊಡ್ಡ ಸ್ಕ್ರೀನ್ಗಳು, ಏನೋ ಇಲ್ಲಿಂದ 4 ಕಿಲೋಮೀಟ್ರ್ 3 ಕಿಲೋಮೀಟ್ರು. ಅಂದರೆ ಅದೇ ಸಾಧನೆ. ನಮಗೆ ಸ್ವಲ್ಪ ಏನೋ ಯಾವ್ದಾರು ಬರಲಿ, ಯಾವ ಪಾತ್ರ ಕೊಡಲಿ, ಜಡ್ ಹಸ್ಗಳವರು ಅದೆಲ್ಲ ಒಪ್ಕೊಂಡೆ. ಅಂದರೆ ಇವಾಗಲಾದರೂ ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರ್ಲಿವಲ್ಲ ಅನ್ನೋದೊಂದು ದೊಡ್ಡ ಬೇಜಾರು. ಆಮೇಲೆ ನಮ್ಮ ಶ್ರೀನಿವಾಸ ಕಲಾಮಂದಿರ ಅಚ್ಚಳಿದೆ ಉಳಿದಿದೆ, ಇನ್ನು ಮುಂದಕ್ಕೂ ಉಳಿಬೇಕು ಅಂದರೆ ನಿಮ್ಮಂಥವರೆಲ್ಲ ಇದಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡ್ತಾನೆ ಇರಬೇಕು ಆಗಾಗ. ಆಮೇಲೆ ಶ್ರೀನಿವಾಸ ಕಲಾಮಂದಿರದಿಂದ ವಜ್ರಪ್ಪ ಅವರು 2016ರಲ್ಲಿ ಹೋದರು. ಆವಾಗಿಂದ ಪಾಪ ಮಕ್ಕಳುಗಳೆಲ್ಲ ನನ್ನನ್ನೇ ಅಧ್ಯಕ್ಷೆ ಮಾಡಿ ಅಲ್ಲಿ ರಂಗಚಿಗರು ಅಂತ ನಾಟಕ ಬೆಳೆಸಿ ಮಕ್ಕಳ ಕೈಲೆಲ್ಲ ನಾಟಕಗಳನ್ನು ಮಾಡಿಸಿ, ಬಯಲು ರಂಗಮಂದಿರ ಅಂತ ಇದೆಯಲ್ಲ
ಅಲ್ಲಿ ನಾಟಕಗಳನ್ನ ಆಡಿಸ್ತಾ ಇರ್ತೀವಿ. ಆಗಾಗ ರಂಗಚಿಗರು ಅಂತ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಶ್ರೀನಿವಾಸ ಕಲಾಮಂದಿರ ಬೆಳಿಬೇಕು ಅಂದರೆ ಮೊದಲೆಲ್ಲ ನಾಟಕಗಳನ್ನು ಕಟ್ಕೊಂಡು ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ಕಲಾವಿದರುಗಳೆಲ್ಲ ಪಾಪ ದೂರ ಹೋಗಿದ್ದಾರೆ. ಆಮೇಲೆ ಈ ಕೊರೋನಾ ಬಂದ ಮೇಲೆ ನಮ್ಮ ಕಲಾವಿದರು ನಮ್ಮ ಜೊತೆ ಇದ್ದವರೆಲ್ಲ ಸ್ವಲ್ಪ ಹಿಂಗೆ ನಮ್ಗೆ ಬೇಕಾದಂಥವರೆಲ್ಲ ಹೋದರು. ಅದರಿಂದ ನಾವು ಅದನ್ನು ಇವಾಗ ಇನ್ನೊಂದು 2 ವರ್ಷದಿಂದ ನಾವು ಅದು ಪ್ರೋಗ್ರಾಮ್ ಮಾಡಿಲ್ಲ. ರಂಗಚಿಗರು ಅಂತ ಮಾಡಿದಾರಲ್ಲ ಅದು. ಆಮೇಲೆ ಶ್ರೀನಿವಾಸ ಕಲಾಮಂದಿರದಿಂದ ಇನ್ನೂ ಏನೇನು ಆಗುತ್ತೆ. ಯಾರಾದರೂ ಬಡ ಕಲಾವಿದರಿಗೆ ಏನಾದರೂ ನಾವು ಇದು ನಮ್ಮ ಹುಡುಗರು ನಾವೆಲ್ಲ ಹೇಳೋದು ಇಷ್ಟೇ, ನೋಡಪ್ಪ ನೀವು ಕಲಾವಿದರು ಏನಾದರೂ ಅಕಸ್ಮಾತ್ ಕಾಯಿಲೆ ಬಂದು ಬಿದ್ದೋಗ್ಬಿಟ್ರಿ ಅಂದರೆ ನಾವು ಮಿನಿಸ್ಟ್ರ್ ಹತ್ರ ಕರ್ಕೊಂಡೋಗಿ ಏನೋ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡ್ತೀವಿ ಅಂತಲೇ ಹೇಳ್ತೀವಿ. ಯಾರು ಬರ್ತಾರೋ ಇಲ್ವೋ ನಾನು ಕರ್ಕೊಂಡು ಹೋಗ್ತೀನಿ, ನೋಡೋಣ ನಮ್ಮ ಕಲಾವಿದರು ಹಿಂಗೆ ಬಿದ್ದೋಗ್ಬಿಟ್ಟಿದ್ದಾರೆ, ಅವರು ಸ್ವಲ್ಪ ನೀವು ಕೈ ಹಿಡಿದು ಕಾಪಾಡಬೇಕು ಅಂತ ನಾನು ಬೇಕಾದರೆ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ನಮ್ಮ ಶ್ರೀನಿವಾಸ ಕಲಾಮಂದಿರದ ವತಿಯಿಂದ ಹೇಳ್ಕೊತೀನಿ. ಅದರಿಂದ ಎಲ್ಲರ ಆಶೀರ್ವಾದನೂ ನಮ್ಮ ಶ್ರೀನಿವಾಸ ಕಲಾಮಂದಿರದ ಮುಂದೆ ಇರಬೇಕು. ತುಂಬ ನನಗೆ ಭಾವುಕ ಅನ್ನಿಸ್ತು, ತುಂಬ ಸಂತೋಷ ಆಯಿತು. ವಜ್ರಪ್ಪನವರ ಮನೆಗೆ ಬಂದು ಇಲ್ಲೆಲ್ಲ ವಜ್ರಪ್ಪನವ್ರು ಓಡಾಡಿರ್ತಾರೆ, ಇಲ್ಲಿ ಮಲಗಿರ್ತಾರೆ, ಕೂತಿರ್ತಾರೆ. ಅವ್ರು ಅನೇಕ ಹಾಡುಗಳು ಇಲ್ಲಿ ಕಂಪೋಸ್ ಮಾಡಿರ್ತಾರೆ, ಯೋಚನೆ ಮಾಡಿರ್ತಾರೆ, ಸಾಹಿತ್ಯ ಬರೆದಿರ್ತಾರೆ. ಎಷ್ಟೆಲ್ಲ ಅವರು ನೆನಪುಗಳನ್ನ ಉಳಿಸಿ ಹೋಗಿದ್ದಾರೆ. ಪಿ ವಜ್ರಪ್ಪನವರು ಈ ಕನ್ನಡ ನಾಡು ಕಂಡಂತಹ ಪೌರಾಣಿಕ ರಂಗಭೂಮಿಯ ಅಥವಾ ಗ್ರಾಮೀಣ ರಂಗಭೂಮಿಯ ಅಥವಾ ಈ ಸಂಸ್ಥೆಗಳ ರಂಗಭೂಮಿಯ ತುಂಬ ದೈತ್ಯ ಪ್ರತಿಭೆ ಅವರು, ಅದ್ಭುತವಾದ ಪ್ರತಿಭೆ. 10,000ಕ್ಕೂ ಹೆಚ್ಚು ಪ್ರಯೋಗಗಳು ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟಾಗಿರ್ಬೇಕು ಅವರು ಅಂತ. ಕಂಪನಿಗಳು, ಕಾರ್ಪೊರೇಟ್ಸ್ಗಳು, ಹಳ್ಳಿ ಜನ ಎಲ್ಲರೂ ಸೇರಿ ನಾಟಕ ಮಾಡ್ತಾರೆ ಹವ್ಯಾಸಕ್ಕೋಸ್ಕರ, ಅವ್ರ ಪ್ರೀತಿ ಆಸಕ್ತಿಗೋಸ್ಕರ. ಅನೇಕ ಕಲಾವಿದರು ಅಲ್ಲದವ್ರಿಗೆ ಕಲಾವಿದರನ್ನು ಮಾಡಿರೋರು ವಜ್ರಪ್ಪನವರು. ಅವ್ರ ಕುಟುಂಬ ನೋಡಿರೋರು, ಅವ್ರನ್ನ ಭೇಟಿ ಮಾಡಿ ಸಂತೋಷ ಆಯಿತು. ಅವ್ರನ್ನ ಒಂದು ಕಾಲದಲ್ಲಿ ನಾನು ಕೂಡ ಖುದ್ದಾಗಿ ನೋಡಿದ್ದೆ, ಅವ್ರಿಗೆ ಆ ಕೈಗಳನ್ನು ಮುಟ್ಟಿದ್ದೆ, ಅವ್ರು ನೋಡಿದ್ದೆ ಅನ್ನೋದು ನನ್ನ ಪುಣ್ಯ ಕೂಡ. ಹಾಗಾಗಿ ನಾನು ಪುಣ್ಯವಂತ ಅನ್ಕೋತಾ ನೋಡಿ, ಆ ಅವರ ಪತ್ನಿ, ಅವರ ಹಿರಿಯ ಚೇತನ ನಮ್ಮ ಈ ಅಮ್ಮವರು ಚಂದ್ರಿಕಾ ಅವರು. ಸೊ ಇವರು 68 ವರ್ಷ, ಆದರೆ ಇವತ್ತಿಗೂ ಅದೇ ಉತ್ಸಾಹ, ಅದೇ ಲೆವೆಲಕ್ಕೆ ಇದೆ. ಇವತ್ತಿಗೂ ಅವ್ರು ಕೊಟ್ಟಿರ್ಬೇಕಾದ್ರೆ ಅಷ್ಟೇ ಅದ್ಭುತವಾಗಿ ನೀವು ಆ್ಯಕ್ಟ್ ಮಾಡಿಬಿಡ್ತೀರಿ. ಆ 15ನೇ ವಯಸ್ಸಲ್ಲಿ ಕುಂತಿ ಮಾಡಿದ್ರಲ್ಲ, ಈಗಲೂ ರೆಡಿ ನೀವು. ಸೊ ಹಾಗಾಗಿ ನೋಡಿ, ಜೀವನಕ್ಕೆ ಮಾಸಿಲ್ಲ. 60 ವರ್ಷ ಆಯಿತು ಅವ್ರು ಕಲಾವಿದರಾಗಿ, 60 ವರ್ಷ ಆಯಿತು. ಅಂದರೆ ಅವ್ರ ವಯಸ್ಸು 60 ಅಲ್ಲ, ಕಲಾವಿದರಾಗಿ 60 ವರ್ಷ ಆಯಿತು. ಅವ್ರಿಗೆ 68 ವರ್ಷ, 8ನೇ ವಯಸ್ಸಿಗೆ ಅವರು ಕಲೆಗೆ ಬಂದಿರುವಂಥದ್ದು. ಇವರು 10,000 ನಾಟಕಗಳನ್ನ ಮಾಡಿದ್ದಾರೆ. ನಾನು 5,000 ನಾಟಕಗಳನ್ನ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದಾರೆ. ಸರ್ 10,000 ಶೋಸ್ಗಳು ಮಾಡಿಸಿದ್ದಾರೆ, ಇವ್ರು 5,000 ಶೋನ ಆ್ಯಕ್ಟ್ ಮಾಡಿದ್ದಾರೆ. ವಾವ್. ನಾನು ಹೇಳೋದು, ಇನ್ನು ಮುಂದೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಬರುವ ಜಮಾನ, ಇವತ್ತಿನ IT BT ಟೆಕ್ನಾಲಜಿ ಈ ಕಾಲದಲ್ಲಿ ಇನ್ನು ಸಾಧ್ಯ ಇಲ್ಲದಿರುವಂತಹ ಮಾತದು. ಅಂತಹ ನೆನಪುಗಳನ್ನು ರಂಗಭೂಮಿಗೆ ಕೊಡುಗೆಯಾಗಿ ಕೊಟ್ಟು ಹೋಗಿರುವಂಥವರು, ಕನ್ನಡ ನಾಡಿನ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿರೋರು ಈ ಮಹಾನ್ ಚೇತನ ವಜ್ರಪ್ಪನವರು. ಅವ್ರ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಅವರು ಕೂಡ ಕಲೆಯ ಕ್ಷೇತ್ರದಲ್ಲೇ ಇದ್ದಾರೆ. ಅವರು ಸಿನಿಮಾ, ಸಾಕ್ಷ್ಯಚಿತ್ರ, ರಂಗಭೂಮಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಎಲ್ಲರೂ ಇಡೀ ಕುಟುಂಬನೇ ಕಲಾವಿದರು. ಇಲ್ಲಿ ಯಾರೋ ಏನೋ ರಿಯಲ್ ಎಸ್ಟೇಟ್ ಮಾಡ್ತಾರಂತೆ, ಎಲ್ಲೋ ಬ್ಯಾಂಕ್ ಉದ್ಯೋಗ ಅಂಥವ್ರು ಯಾರೂ ಇಲ್ಲ ಇಲ್ಲಿ. ಸೊ ಇವರೆಲ್ಲರೂ ಕಲೆಗೋಸ್ಕರನೇ ಇದ್ದಾರೆ. ಇಡೀ ಕುಟುಂಬ, ಈ ಮನೆ ಕಲಾವಿದ್ರ ಮನೆ, ಕಲಾಸೌಧ. ಹಾಗಾಗಿ ಇವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಈ ದೊಡ್ಡ ಕಲಾವಿದ್ರ ಮೇಲೆ ಅಂತ ಕೇಳ್ಕೊತಾ, ನಮ್ಮನ್ನು ಈ ಮನೆಗೆ ಬರೋಕ್ಕೆ ಅವಕಾಶ ಕೊಟ್ಟು, ಇಡೀ ದಿವಸದ ಸಮಯ ಕೊಟ್ಟು, ಒಳ್ಳೆ ಊಟ ಉಪಚಾರ ಕೊಟ್ಟು, ಮನೆ ಮಕ್ಕಳಾಗಿ ನೋಡ್ಕೊಂಡ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ. ನನ್ನ ಸ್ನೇಹಿತರು ಇವರಿಬ್ಬರು, ನನ್ನ ಸಹಪಾಠಿಗಳು, ಅವ್ರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರಿಗೆ ನಾನೊಂದು ಸಾರಿ ಕೇಳಬೇಕು. ಯಾಕೆ ಕೇಳಬೇಕು ಅಂತಂದರೆ, ಈ ಒಂದು ಇವತ್ತಾಗಬೇಕಾಗಿದ್ದು ಶೂಟಿಂಗ್ ಸುಮಾರು ಏನಿಲ್ಲ ಅಂದರೂ ಒಂದು 3-4 ವರ್ಷದ ಹಿಂದೆನೇ ನಡಿಬೇಕಾಗಿತ್ತೇನೋ ಬಹುಶಃ. ಪಾಪ ಅವಾಗಲಿಂದನೂ ಕೇಳ್ತಾಯಿದ್ರು. ಅವರು ಅವ್ರು ಬ್ಯುಸಿ ಇದ್ದಾಗ ನಾನು ಫ್ರೀ ಇರ್ತಾ ಇದ್ದೆ, ನಾನು ಕೇಳಿದಾಗ ಅವರು ಬ್ಯುಸಿ ಇರ್ತಾಯಿದ್ರು. ಈ ಥರ ಆಗಿ ಇವತ್ತು ಈ ಒಂದು ಕಾರ್ಯಕ್ರಮ ಮನೇಲಿ ನಮ್ಮ ತಂದೆಯವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ನಡೆಯೋದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ನಮ್ಮ ಮನೆ ಮೇಲೆ, ನಮ್ಮ ಮನೆಯವ್ರ ಮೇಲೆ, ನಮ್ಮ ಕುಟುಂಬದ ಮೇಲೆ ಪರಮೇಶ್ವರ್ ಅವರು ಇಟ್ಟಿರುವಂಥ ಈ ಒಂದು ಪ್ರೀತಿಗೆ ನಾವು ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು ಪರಮೇಶ್ವರ್. ಬೇಜಾರು ಮಾಡ್ಕೊಬೇಡಿ, ಆ ಒಂದು 3-4 ವರ್ಷದ ಹಿಂದೆ ಆಗಬೇಕಾಗಿದೆ. ಇವತ್ತು ಕಾಯಿಸಿ ನಿಮಗೆ ಶೂಟಿಂಗ್ ಮಾಡಿದ್ದೀವಿ. ಥ್ಯಾಂಕ್ ಯು ಕಲಾ ಮಾಧ್ಯಮ. ಮತ್ತು ಅವರು ಈಗಾಗಲೇ ಪರಮೇಶ್ವರ್ ಅವರು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಕೀರ್ತಿ ಶಿಖರ ಆಲ್ರೆಡಿ ಸಿಕ್ಕಿದೆ ಅವ್ರಿಗೆ. ಬಟ್ ಇವಾಗ ಏನು ಸಿಕ್ಕಿದೆಯೋ ಅದಕ್ಕಿಂತ 100 ಪಟ್ಟು ಇನ್ನೂ ಸಿಗಲಿ ಅಂತ ನಾವು ವಜ್ರಪ್ಪ ಅವ್ರ ಕುಟುಂಬದವರೆಲ್ಲರೂ ಕೂಡ ಒಂದು ಮನಸ್ಪೂರ್ವಕವಾಗಿ ಹಾರೈಸ್ತೀವಿ. ಥ್ಯಾಂಕ್ ಯು ಪರಮೇಶ್ವರ್. ಒಳ್ಳೆದಾಗಲಿ. ಥ್ಯಾಂಕ್ ಯು. ಒಳ್ಳೆ ಊಟ ಆಗಿದೆ. ಭಾಳ ಒಳ್ಳೆ ಕಲಾವಿದೆ, ನನ್ನ ಗೆಳತಿ, ತುಂಬ ಎನರ್ಜಿ, ತುಂಬ ಸೂಪರ್ ಆಕ್ಟ್ರೆಸ್ ಅವಳು. ಸಾಕಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು, ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ನೋಡಿದ್ ನಿಮಗೂ ಧನ್ಯವಾದ. ಜಯ ಮಂಗಳದಾಯಕಾರಿಯೇ, ಜಯ ಪಾವನದಾನಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ.